ವಾಕ್ಯದ ಹಾಗೆ ಈ ಆಲಯದ ಒಳಗಡೆ ಕರ್ತನ ಮಹಿಮೆಯು, ಅವನ ಕೃಪೆಯು, ಅವನ ಬಲವು, ಅವನ ಶಕ್ತಿಯು, ಅವನ ಬೆಳಕು ನನಗಾಗಿ ನಿನಗಾಗಿ ಇಲ್ಲಿ ಇವತ್ತು ಪ್ರಕಟವಾಗಲಿ, 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 ಪ್ರಕಟವಾಗಲಿ. ದಗದಗ ಶಬ್ದವಾದಿಗಾರಗಸಿ. ಹಲ್ಲೆಲೂಯಾ. ಸರಿ, ನಾವು ವಾಕ್ಯದ ಪಾಠ ಬೇಗ ಹೋಗೋಣ. ದೇವರು ಕೊಟ್ಟಿರುವಂಥ ವಾಕ್ಯ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 23ನೇ ವಾಕ್ಯ ಪಟ್ಟಂತ ಓದಿ ಸಹಾಯ ಮಾಡ್ರಿ. ಲೂಕನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನ. ಮೈಕಲ್ ಏನು ಸರ್ ಹೋದ್ರಿ? ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಸಾಕು. ದೇವರು ಹೇಳ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಯೇಸು ಹೇಳಿದನು. ಹಲ್ಲೆಲೂಯಾ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ ಬರಕ್ಕಿನ ಮುಂಚೆ ಈತನು ಯೇಸು ಕ್ರಿಸ್ತನಿಗಾಗಿ ದಾರಿಯನ್ನ ಸಿದ್ಧ ಮಾಡುವುದಕ್ಕಾಗಿ ದೇವರಿಂದಲೇ ಸಿದ್ಧ ಮಾಡಲ್ಪಟ್ಟಂತ ಒಂದು ಒಳ್ಳೆ ಉತ್ತಮನಾಗಿರುವಂತಹ, ಶ್ರೇಷ್ಠನಾಗಿರುವಂತಹ, ಪರಲೋಕ ಮೆಚ್ಚುವಂತಹ ಒಂದು ವಿಶೇಷವಾದಂತಹ ಪ್ರವಾದಿಯು, ಅಭಿಷಕ್ತನು, ದೇವ ಸೇವಕನಾಗಿದ್ದ ಈ ಸ್ನಾನಿಕನಾದ ಯೋಹಾನ. ಈ ಸ್ನಾನಿಕನಾದ ಯೋಹಾನ ಭಯಂಕರವಾಗಿ ದೇವರ ಸೇವೆ ಮಾಡುವುದರಲ್ಲಿ ಅವನು ತೊಡಗಿಸಿಕೊಂಡು ಯಾವಾಗಲೂ ಅವನ ಅಡವಿಯಲ್ಲೇ ಇದ್ದುಕೊಂಡು ಜನಗಳ ಪಾಪದ ಕುರಿತು ಬೋಧಿಸಿ, ಪಾಪದ ಕುರಿತು ಎಚ್ಚರಿಸಿ, ಇದೋ ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬರ್ತಾ ಇದೆ, ಆದ ಕಾರಣ ನೀವೇನು ಮಾಡಿ ದೇವರ ಕಡೆಗೆ ಮನ ತಿರುಗಿರಿ ಎಂಬುದಾಗಿ ಹೇಳಿ ಇವನು ಯೇಸು ಸ್ವಾಮಿಗೆ ದಾರಿಯನ್ನ ಸಿದ್ಧ ಮಾಡುವಂತ ಒಬ್ಬ ಸೇವಕನಾಗಿದ್ದ. ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಅಡವಿಯಲ್ಲಿ ಕೂಗುವವನ ಶಬ್ದ ಅಂತ ಹೇಳ್ತದೆ. ವಾಕ್ಯ ಹೇಳ್ತದಲ್ಲ, ಆ ಅಡವಿಯಲ್ಲಿ ಕೂಗುವವನ ಶಬ್ದ ಯಾರ್ದಪ್ಪ ಅಂದರೆ ಈ ಸ್ನಾನಿಕನಾಗಿರುವಂಥ ಯೋಹಾನನದು. ಈಗ ಈ ಸ್ನಾನಿಕನಾದ ಯೋಹಾನ ಏನು ಮಾಡ್ತಾ ಇದ್ದಾನೆ, ಸೇವೆ ಎಲ್ಲ ಮಾಡ್ತಿರೋ ಸಮಯದಲ್ಲಿ ಯಹೂದ್ಯ ರಾಜನಿಗೆ ಅಥವಾ ಒಬ್ಬ ರಾಜನಿಗೆ ಕೋಪ ಬಂತು. ರಾಜನ ಇಟ್ಟುಕೊಂಡಿರುವಂತಹ ಒಂದು ಹೆಣ್ಣಿಗೆ ಕೋಪ ಬಂದು ಇವನು ಸತ್ಯವನ್ನ ಪ್ರವಾದಿಸ್ತಾ ಇದ್ದಾನೆ. ನಮ್ಮ ಒಳಗಡೆ ಇರುವ ಗುಟ್ಟುಗಳನ್ನ ಈಚೆಗಡೆ ಇಡ್ತಾ ಇದ್ದಾನೆ. ನಮ್ಮ ಒಳಗಡೆ ಇರುವಂತಹ ವಿಷಯಗಳನ್ನ ಈಚೆಗಡೆ ಎತ್ತಿಡ್ತಾ ಇದ್ದಾನೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಇವನನ್ನ ಇಲ್ಲದ ಹಾಗೆ ಮಾಡಬೇಕು, ಇವನ ಕೊಂದು ಹಾಕ್ಬಿಡ್ಬೇಕು, ಇವನ ಸಾಯಿಸ್ಬಿಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಆ ತೀರ್ಮಾನ ಮಾಡ್ಕೊಂಡು ಅವಳು ಕಾಯ್ಕೊಂಡಿರುವಾಗ ಅವರ ಮಗಳು ಈ ರಾಜನ ಬರ್ತಡೆಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಬರ್ತಾಳೆ, ನೃತ್ಯವನ್ನು ಆಡ್ಲಿಕ್ಕಾಗಿ ಬರ್ತಾಳೆ. ಆ ಟೈಮಲ್ಲಿ ಆ ಡ್ಯಾನ್ಸ್ ತುಂಬಾ ಸೂಪರ್ ಆಗಿರ್ತದೆ. ಅವಾಗ ರಾಜ ಮೆಚ್ಕೊಂಡ್ಬಿಡ್ತಾನೆ. ಆಗ ರಾಜ ಹೇಳ್ತಾನೆ, ನೀನು ನನ್ನ ಮೆಚ್ಚಿಸಿದ್ಯಾ, ನಿನ್ಗೇನ್ ಬೇಕು ಕೇಳು. ಅಂದ್ರೆ ಮಂತ್ರಿಗಳಿದ್ದಾರೆ, ಬೇರೆ ಬೇರೆ ದೇಶಗಳ ರಾಜ್ಯಗಳೆಲ್ಲ ಇದ್ದಾರೆ, ಬೇರೆ ಬೇರೆ ದೇಶದ ರಾಜ್ಯಗಳೆಲ್ಲ ಕೂತ್ಕೊಂಡಿದ್ದಾರೆ. ಅವ್ರ ಮುಂದಗಡೆ ಏನು ಮಾತು ಕೊಡ್ತಾನೋ ಅದನ್ನು ನೆರವೇರಿಸಲೇಬೇಕು. ಇಲ್ಲ ಅಂದ್ರೆ ಅವನ ರಾಜ್ಯ ಹೋಯ್ತು ಅಂತ ಅರ್ಥ, ಅವನ ಮಾನ ಮರ್ಯಾದೆ ಹೋಯ್ತು ಅಂತ ಅರ್ಥ. ಈಗ ಎಲ್ಲಾ ರಾಜ್ಯಗಳ ಮುಂದೆಯೂ, ಮಂತ್ರಿಗಳ ಮುಂದೆಯೂ, ಸೈನ್ಯಗಳ ಮುಂದೆಯೂ ಇವನು ಸಿಂಹಾಸನ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಮೆಚ್ಚಿಸಿದ್ಯಾ, ನೀನು ನನ್ನನ್ನು ಮೆಚ್ಚಿಸಿದ್ಯಾ, ಅದಕ್ಕೋಸ್ಕರವಾಗಿ ನಿನ್ಗೇನ್ ಬೇಕು ಕೇಳು. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾ, ಏನ್ ಬೇಕು ಕೇಳು, ನಾನು ನಿನ್ನ ಕೊಡ್ತೀನಿ ಅಂತ ಈತನು ಹೇಳ್ತಾನೆ. ಇವಳಿಗೆ ಟಕ್ಕಂತ ಐಡಿಯಾ ಓಡಲ್ಲ. ಆ ಟೈಮಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ರಿ ಅಥವಾ ಒಂದು ದಿನ ಟೈಮ್ ಕೊಡ್ರಿ, ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ಕೇಳ್ಕೊಂಡು ಬರ್ತೀನಿ, ನಮ್ಮಮ್ಮ ಏನು ಹೇಳ್ತಾಳೆ ಅದು ನಾನು ಕೇಳ್ತೀನಿ ಅಂದ್ಬಿಟ್ಟು ಪಟ್ ಅಂತ ಓಡೋಗ್ತಾಳೆ. ಓಡೋಗ್ಬಿಟ್ಟು ಆ ರಾಜನ ಸ್ಟೆಪ್ನಿ ಅಂದ್ರೆ ಇಟ್ಕೊಂಡಿರುವಂತಹ ಆಕೆ ಒಟ್ಟಿಗೆ ಹೋಗ್ಬಿಟ್ಟು ಈಕೆ ಮಗಳಿಗೆ ಕೇಳ್ತಾಳೆ, ಅಮ್ಮ ಈ ರೀತಿ ಚಿಕ್ಕಪ್ಪನವರು ಅಥವಾ ತಂದೆ ಅಥವಾ ರಾಜ ಹೇಳಿದರೆ ನಾನು ಮಾಡಿದಂಥ ನೃತ್ಯ ಇದೆಯಲ್ಲ, ಡ್ಯಾನ್ಸ್ ಇದೆಯಲ್ಲ, ಅದು ಅವರಿಗೆ ಮೆಚ್ಚುಗೆ ಆಗಿದೆ. ಈಗ ಅವ್ರು ನನಗೆ ಬಹುಮಾನ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಿನಗೇನ್ ಬೇಕು ಕೇಳು, ನನ್ನ ರಾಜ್ಯವನ್ನೇ ನೀನು ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಕೇಳಮ್ಮ, ಅಲ್ಲ ಚಿಕ್ಕ ಹುಡುಗಿ ಒಳ್ಳೆ ಅಲ್ಲ, ಈಕೆ ದೊಡ್ಡ ಹುಡುಗಿನೇ, ವಯಸ್ಸಿಗೆ ಬಂದ್ರು ಮಗಳೇ, ಈಕೆ ಇಷ್ಟದ ಪ್ರಕಾರ ನಡ್ಕೊಳ್ತಾ ಇಲ್ಲ. ಆ ಟೈಮಲ್ಲೂ ಕೂಡ ತನ್ನ ತಂದೆ ತಾಯಿಗೆ ವಿಧೇಯಳಾಗಿ ಅವ್ರು ಹೇಳಿದಂತೆ ನಡ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಂತ ಮಕ್ಕಳು ನಮಗೆ ಬೇಕು. ತಂದೆ ತಾಯಿ ಹಾಕಿದ ಗೀರನ್ನ, ತಂದೆ ತಾಯಿ ಹಾಕಿದ ಗೆರೆಯನ್ನ ದಾಟದೆ ಜೀವಿಸುವ ಹಾಗೆ ಇರುವ ಒಂದು ಕೃಪೆ ನಮ್ಮ ಮಕ್ಕಳ ಮೇಲೆ ಬೀಳಲಿ, ನಮ್ಮ ತಲೆಮಾರುಗಳ ಮೇಲೆ ಬೀಳಲಿ.
ನಮ್ಮ ತಂದೆ ತಾಯಿಯ ಮನಸ್ಸನ್ನು ನೋವಿಸದೆ ಅವರನ್ನು ಮೆಚ್ಚಿಸುವವರಾಗಿ ಅವರನ್ನು ಗೌರವಿಸುವವರಾಗಿಯೂ ದೇವರ ಭಯಭಕ್ತಿಯಲ್ಲಿ ನಿಲ್ಲುವವರಾಗಿಯೂ ತಲೆಮಾರುಗಳು ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ಮಾರ್ಪಡಲಿ ಎಂದು ನಾನು ಕಟ್ಟಲೆ ಕೊಡ್ತಾ ಇದ್ದಾನೆ. ಅದಾಗೆ ನಡಿಲಿ ಯೇಸುವಿನ ನಾಮದಲ್ಲಿ. ಆ ಮಂಡಲದ ಒಳಗಡೆ ನಾನು ಕಾಲಿಟ್ಟು ಆ ಮಂಡಲಕ್ಕೆ ಶುಭವಾಗಲಿ ಎಂದು ಕಟ್ಟಲೆ ಕೊಡ್ತಾ ಇದ್ದಾನೆ. ಆ ಮಂಡಲಕ್ಕೆ ಶುಭವಾಗಲಿ, ಶುಭವಾಗಲಿ. ಪ್ರೌಢ ಪ್ರಮಾಣ. ಒಂದು ವೇಳೆ ತಲೆಮಾರುಗಳು ಕಟ್ಟಲ್ಪಟ್ಟಿದ್ರೆ ಯೇಸುವಿನ ನಾಮದಲ್ಲಿ ಆ ಕಟ್ಟುಗಳು ಇವತ್ತು ಬೀಚಲ್ಪಡಲೆ, ಆ ಕಟ್ಟುಗಳು ಒಡೆಯಲ್ಪಡಲಿ, ಆ ಕಟ್ಟುಗಳು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆ ಮಂಡಲದಲ್ಲಿ ಅಭಿಷೇಕನು ಕಾಲಿಟ್ಟಿದಾಯಿತು. ಈ ತಲೆಮಾರುಗಳಿಗೆ ಶುಭವಾಗಲಿ. ನೆಕ್ಸ್ಟ್ ಇವರ ಮಕ್ಕಳಿಂದ ದೊಡ್ಡ ದೊಡ್ಡ ಸಾಕ್ಷಿಗಳು, ದೊಡ್ಡ ದೊಡ್ಡ ಸಾಕ್ಷಿಗಳು ಹೊರಡಲಿ. ಮಹಿಮೆ ನಿಮಗೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಈ ಮಗಳು, ಈ ಹುಡುಗಿ, ಈ ಯವ್ವನಸ್ಥ ಸ್ತ್ರೀ ಹೋಗ್ಬಿಟ್ಟು ತನ್ನ ತಾಯಿ ಕೇಳ್ದಲ್ಲ, ಅಮ್ಮ ನಾನು ಏನ್ ಕೇಳಲಿ ಅಂತ ಹೇಳುವಾಗ ಟಕ್ ಅಂತ ಅವಳ ತಾಯಿಗೆ ಐಡಿಯಾ ಬರುತ್ತೆ, ಇವನಿದ್ರೆ ನಮಗೆ ತಡೆ, ಇವನಿದ್ರೆ ನಮಗೆ ತಡೆ, ಇವನೇ ದೊಡ್ಡ ತಡೆ ಕಲ್ಲಾಗಿದ್ದಾನೆ, ಹೆಂಗಾದ್ರೂ ಮಾಡಿ ಇವನು ತೆಗಿಬೇಕಂತ ಹೇಳ್ಬಿಟ್ಟು ಆ ತಾಯಿ ಹೇಳ್ತಾ ಇದ್ದಾಳೆ, ಹೋಗ್ಬಿಟ್ಟು ಒಂದು ಕೆಲಸ ಮಾಡು, ಆ ಜೈಲಲ್ಲಿ ಹಾಕಿದಾರಲ್ಲ ಸ್ನಾನಿಕನಾದ ಯೋಹಾನನ ಎಂಬುದಾಗಿ ಹೇಳೋ ಪ್ರವಾದಿ, ಈ ಪ್ರವಾದಿ ತಲೆ ಬೇಕು ಅಂತ ಕೇಳು. ನಾನು ಆವಾಗಲೇ ಹೇಳಿದೆ, ಇವನು ರಾಜ, ಎಲ್ಲ ರಾಜ್ಯಗಳ ಮೊದಲು ಕುತ್ಕೊಂಡು ಇವನು ಏನು ಮಾತು ಕೊಡ್ತಾನೋ ಅದು ನೆರವೇರಿಸಲೇಬೇಕು, ಇಲ್ಲಾಂದ್ರೆ ಅವನು ರಾಜನಾಗ್ಲಿಕ್ಕೆ ಅರ್ಹನೇ ಅಲ್ಲ. ಈಗ ಎಲ್ಲರ ಮುಂದೆ ಕಟ್ಟಲೆ ಕೊಟ್ಬಿಡ ಮಾತು ಕೊಟ್ಬಿಟ್ಟಿದ್ದಾನೆ, ನೀನು ಏನು ಕೇಳಿದ್ರು ನಾನು ರೆಡಿ ಅಂತ. ಈಗ ಕೇಳ್ಕೊಂಡು ಮೊದಲು ತಲೆ ಅಂತ ಹೇಳಿದ ತಕ್ಷಣ ನಡುಗ್ತಾವನೆ. ಯಾಕೆ? ಬೇರೆ ಯಾರು ಆಗಿದ್ರೆ ಒಂದಲ್ಲ 20 ತಲೆ ಕಲಿಸ್ಕೊಟ್ಬಿಡ್ತಾ ಇದ್ದ, ಒಂದಲ್ಲ 20 ತಲೆ ಕಟ್ ಮಾಡ್ಕೊಳ್ಳಿಕ್ಕೂ ರೆಡಿಯೇ. ಯೋಹಾನನ ತಲೆ ಅಂತ ಹೇಳಿದ ತಕ್ಷಣ ನಡುಕ್ತವನೆ. ಯಾಕಂದ್ರೆ ಇವನ್ ತಲೆ ಸಾಧಾರಣವಾದ ತಲೆಯಲ್ಲ, ಇವನ್ ತಲೆ ಮೇಲೆ ದೈವ ಅಭಿಷೇಕ ಇದೆ. ಇವನ್ ತಲೆ ಮೇಲೆ ದೈವ ಅಭಿಷೇಕ ಇದೆ. ಇವನ್ ತಲೆಯನ್ನು ಯಾರ ಕೈಯಲ್ಲಿ ಮುಟ್ಟಕ್ಕಾಗುತ್ತೆ? ಇವನ್ ತಲೆಯನ್ನು ಯಾರ ಕೈಯಲ್ಲಿ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಕ್ಕಳ, ನಿನ್ನ ತಲೆ ಮೇಲೆ ದೈವ ಅಭಿಷೇಕ ಇದ್ರೆ ಶತ್ರು ನಿನ್ನ ಮುಟ್ಟುವುದಕ್ಕೆ ನಡುಗುತ್ತಾನೆ. ಅಭಿಷೇಕ ನಿನ್ ತಲೆ ಮೇಲಿದ್ರೆ, ದೇವರ ಆತ್ಮನ ಅಭಿಷೇಕ ನಿನ್ ತಲೆ ಮೇಲೆ ಇದ್ರೆ, ಶತ್ರು ನಿನ್ನ ನೋಡಿ ಭಯ ಪಡ್ತಾನೆ, ನಿನ್ನ ಮುಟ್ಟಕ್ಕೆ ಭಯ ಪಡ್ತಾನೆ, ನಿನ್ನೊಟ್ಟಿಗೆ ನಿಲ್ಲಕ್ಕೆ ಭಯ ಪಡ್ತಾನೆ. ಅವನು ಯೇಸುವಿನ ನಾಮದಲ್ಲಿ ರಬಾ ಶಬಾದಡಾಗಾದಬ ಏಳು ಕಳಿಸಿದ ತಕ್ಷಣ ಇಲ್ಲಿ ರಾಜ ಭಯ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವ್ನು ನೆನೆಸ್ಕೊಂಡ ಬೇರೆ ಏನು ಅಂತ ಹೇಳಿ, ಅದೇ ತರ ಯಾರ ಮೇಲೆ ದೈವ ಅಭಿಷೇಕ ತಲೆ ಮೇಲೆ ಇದೆಯೋ, ಯಾರ ತಲೆಮಾರುಗಳ ಮೇಲೆ ದೈವ ಅಭಿಷೇಕದ ವಾಗ್ದಾನ ಇದೆಯೋ, ಯಾವ ಮನೆ ಮೇಲೆ ದೇವರ ಅಭಿಷೇಕದ ವಾಗ್ದಾನ ಇದೆಯೋ, ಈ ವಾಗ್ದಾನ ಮಾಡಲ್ಪಟ್ಟ ಅಭಿಷೇಕನಿಗೆ ವಿರೋಧವಾಗಿ ಎಷ್ಟೇ ದೂರದಿಂದ, ಎಷ್ಟೇ ಲಕ್ಷ ಕೊಟ್ಟು ಕೋಟಿ ಕೊಟ್ಟು ಮಾಟ ಮಂತ್ರ ಮಾಡಿ ಶಕ್ತಿ ಕಳಿಸಿದ್ರು ಕೂಡ ಅದು ಏನು ಅನ್ಕೊಂಡು ಬರುತ್ತೆ. ಬಟ್ ನಿನ್ನ ಮೇಲೆ ಅಭಿಷೇಕ ಇದ್ರೆ, ಇಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ನಿನ್ನ ಮೇಲೆ ಅಭಿಷೇಕ ಇದ್ರೆ, ಯಾರನ್ನ ಅಭಿಷೇಕ ಮಾಡ್ತಾರ? ಯಾರನ್ನ ಅಭಿಷೇಕ ಮಾಡ್ತಾರೆ? ಪ್ರಸಂಗ ಬೇರೆ. ಸಂಶಯ ಪಡದೆ ಇರೋವನೇ ಧನ್ಯನು. ಹಲ್ಲೆಲೂಯಾ. ಇವತ್ತು ದೇವರು ಮಾತಾಡ್ತಾರ, ಅಭಿಷೇಕ ಮಾಡ್ತೀನಿ ಅಂದ್ರೆ ಯಾರು ಸಂಶಯ ಪಡೋದಿಲ್ವೋ ಅವನ್ ಧನ್ಯನು. ಅಭಿಷೇಕ ಅಂದ್ರೆ ಅಭಿಷೇಕನೇ, ಕೃಪಾವರ ಅಂದ್ರೆ ಕೃಪಾವರನೇ, ಬಿಡುಗಡೆ ಅಂದ್ರೆ ಬಿಡುಗಡೆನೆ, ಆಶೀರ್ವಾದ ಅಂದ್ರೆ ಆಶೀರ್ವಾದನೇ. ಇದು ದೇವ್ರು ಮಾತಾಡುವಾಗ ಯಾರು ಸಂಶಯ ಪಡದು ಅದನ್ನು ಸ್ವೀಕಾರ ಮಾಡ್ತಾರೋ ಅವನ್ ಧನ್ಯನು, ಅವಳು ಧನ್ಯಳು. ಕಾರಣ ಈ ಮಾತು ಮನುಷ್ಯನದಲ್ಲ, ಈ ಮಾತು ದೇವರದು, ದೇವರದು, ದೇವರದು. ಒದಗ ಅಭಿಷೇಕ, ಇಳಿದ ಅಭಿಷೇಕ, ಅಗ್ನಿ ಅಭಿಷೇಕ. ಓ ಫೈರ್, ಫೈರ್. ಅಭಿಷೇಕ ಬೇಕಾದರೂ ಒದ್ಕೊಳ್ರಿ, ಅಭಿಷೇಕ ಬೇಕಾದರೂ ಒದ್ಕೊಳ್ರಿ. ಅಭಿಷೇಕ ಒದ್ಕೊಳ್ರಿ, ಅಭಿಷೇಕ ಒದ್ಕೊಳ್ರಿ. ದೇವ್ರು ಮಾತಾಡಿದೆ, ಸಂಶಯ ಪಡೆಯದ, ಸಂಶಯ ಪಡದ, ಸಂಶಯ ಪಡದ ಅಭಿಷೇಕ, ಅಭಿಷೇಕ, ಇದು ಅತ್ಯುನ್ನತ ಅಭಿಷೇಕ. ಫೈರ್. ಓ ರಬಾ ಬಾಬಾ ಬಾಬಾ.
ಯಾರಿಗೆ ಅಭಿಷೇಕ ಬೇಕು? ವಧುಗಳೇ ಅಭಿಷೇಕ, ವಧುಗಳೇ ಅಭಿಷೇಕ. ಫೈರ್ ರಾಬಾ ಶಾಬಾ ದಾಡಗಾದಬ. ವಧುಗಳೇ ಅಭಿಷೇಕ, ವಧುಗಳೇ ಅಭಿಷೇಕ. ರಾಬಾ ಶಾಬಾ ದಾಡಗಾದಬ. ಅಭಿಷೇಕ ತಲೆ ಮೇಲೆ, ತಲೆ ಮೇಲೆ, ತಲೆ ಮೇಲೆ, ತಲೆ ಮೇಲೆ. ಓ ಓ ಓ ನಿನ್ ತಲೆ ಮೇಲೆ ಅಭಿಷೇಕ ಇದ್ರೆ, ನಿನ್ ತಲೆ ಮೇಲೆ ಅಭಿಷೇಕ ಇದ್ರೆ, ನಿನ್ ತಲೆ ಮೇಲೆ ಅಭಿಷೇಕ ಇದ್ರೆ, ಓ ರಾಬಾ ಬಾಬಾ ಬಾಬಾ ಶಾಪ. ಫೈರ್ ಫೈರ್. ಅಭಿಷೇಕ 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 ಅಭಿಷೇಕ. ಓ ರಾ 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 ಶಾಬಾದಡಗದಬ. ಓ ಒಂದು ಮಹಿಮೆ ಕಾಣ್ತಾ ಇದೆ ಇಲ್ಲಿ. ಓ ಇಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇದೆ. ಓ ಸಂಶಯ ಪಡದೆ ನೀನು ಒಪ್ಪಿಸಿಕೊಟ್ರೆ ಇಲ್ಲಿವರೆಗೂ ಬಂದು ಬಿದ್ದ ಅಭಿಷೇಕ ಅಲ್ಲ ನಿನ್ನ ಮೇಲೆ ಬರ್ತಾ ಇರೋದು. ಓಹೋ ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ, ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ. ಇಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇದೆ, ಇಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇದೆ. ಇದು ಅಗ್ನಿ ಅಭಿಷೇಕ. ಹೊಗೆ ಹೊಗೆ ಭಯಂಕರವಾಗಿ ಆವರಿಸ್ಕೊಳ್ತಾ ಇದೆ, ಹೊಗೆ ತುಂಬಿಕೊಳ್ತಾ ಇದೆ. ಓ ಇಲ್ಲಿ ಹೊಗೆ ತುಂಬಿಕೊಳ್ತಾ ಇದೆ. ರಾಬಾ ಬಾಬಾ ಬಾಬಾ ರಾಬಾ ಬಾಬಾ ಶಾಬಾದ ಡಾಗದಬ. ಇದು ನಿನಗಾಗಿರುವ ಅಭಿಷೇಕ, ಇದು ತಲೆಮಾರಿಗಾಗಿರುವ ಅಭಿಷೇಕ, ನಿಮ್ಮ ತಲೆ ಮೇಲೆ ಬಂದು ಬೀಳುವ ಅಭಿಷೇಕ. ಒದುಗ 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 ಒದುಗ. ಬಿಟ್ಟು ಕೊಡಬೇಡ, ಬಿಟ್ಟು ಕೊಡಬೇಡ, ಬಿಟ್ಟು ಕೊಡಬೇಡ. ಬಿಟ್ಟರೆ ಮತ್ತೆ ಅವಕಾಶ ಇಲ್ಲ. ಸಂಶಯ ಪಡೆದವನು ಧನ್ಯನು. ದೇವರ ಅಭಿಷೇಕದ ಕುರಿತು ಮಾತಾಡ್ತಾ ಇರುವಾಗ ನಿನ್ನಲ್ಲಿ ಸಂಶಯ ಇಲ್ಲ ಅಂದ್ರೆ ಆ ಅಭಿಷೇಕ ಅಗ್ನಿಯಾಗಿ, ಬೆಂಕಿಯಾಗಿ, ಅಗ್ನಿ ಜ್ವಾಲೆಯಾಗಿ ನಿನ್ನ ಮೇಲೆ ಅದು ಫಲಿಸ್ತಾ ಇದೆ. ಒದುಗ ಒದುಗ. ಅಭಿಷೇಕದ ಕುರಿತು ರಾಜಕ್ಕೆ ಹೇಳಿದ ತಕ್ಷಣ ಅವ್ರ ಕೈ ಕಾಲು ನಡುಗ್ತಾ ಇದೆ, ಅವ್ರ ಕೈ ಕಾಲು ನಡುಗ್ತಾ ಇದೆ. ದೇವರ ಅಭಿಷೇಕದ ಕೆಲಸ ನಡೀಲಿ. ಆ ಅಭಿಷೇಕದ ಮಂಡಲದ ಒಳಗಡೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ಆ ಅಭಿಷೇಕದ ಮಂಡಲ, ಆ ಮಂಡಲದ ಒಳಗಡೆ ಅಭಿಷೇಕ್ತನಾಗಿರುವ ನಾನು ಪ್ರವೇಶ ಮಾಡಿ ಆ ಮಂಡಲದ ಬಾಗಿಲು ಇವರಿಗಾಗಿ ತೆರೀತಾ ಇದ್ದಾನೆ, ಇವರಿಗಾಗಿ ತೆರೀತಾ ಇದ್ದಾನೆ. ಫೈರ್ ಫೈರ್. ಒಂದುಗೋ ಒಂದುಗೋ. ಇದು ಪರಲೋಕದ ಅಭಿಷೇಕ, ಇದು ಯೇಸುವಿನ ಅಭಿಷೇಕ, ಇದು ಪರಿಶುದ್ಧ ಆತ್ಮನ ಅಭಿಷೇಕ. ರಾ 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 ರಾ. ನಿನ್ ಚರಿತ್ರೆಯನ್ನು ಬದಲಾಯಿಸುವ ಅಭಿಷೇಕ, ನಿನ್ ದುರವಸ್ಥೆಯನ್ನು ಬದಲಾಯಿಸುವಂತ ಅಭಿಷೇಕ, ನಿನ್ ದುರ್ವಾಸನೆಯನ್ನ ಬದಲಾಯಿಸುವಂತ ಅಭಿಷೇಕ. ರಾ 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 ಶಾಬಾ ದಾ 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 ಬಾ ರೇಖಾ ಬಾಬಾ ದಾ 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 ಬಾ ದಾ 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 ಬೋ ರೇಖಾ ಬಾಬಾ ದಾ 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 ಬಾ. ಪರಿಶುದ್ಧಾತ್ಮನ ಎನ್ಕೌಂಟರ್ ನಡೀಲಿ, ದೇವರ ಅಭಿಷೇಕದ ಎನ್ಕೌಂಟರ್ ನಡೀಲಿ, ದೇವರ ಆತ್ಮನ ವರದಾನದ ಎನ್ಕೌಂಟರ್ ನಡೀಲಿ. ಹೊಸ 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 ಅಭಿಷೇಕ, ಹೊಸ ಅಭಿಷೇಕ, ಪರಲೋಕದ ಹೊಸ ಅನ್ಯ ಭಾಷೆ ಇವರ ನಾಲಿಗೆಗಳ ಮೇಲೆ ಇಳಿಲಿ ಇಳಿಲಿ ಇಳಿ. ಟಚ್. ನಿಮ್ಮ ನಾಲಿಗೆಯನ್ನ, ನಿಮ್ಮ ಬಾಯನ್ನ ಪರಿಶುದ್ಧಾತ್ಮನು ಬೆಂಕಿಯೊಂದಿಗೆ, ಮಹಿಮೆಯೊಂದಿಗೆ
ಮುಟ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ. ನಿನ್ನ ಭಾಷೆ ಚೇಂಜ್ ಆಗ್ತಾ ಇದೆ, ನಿನ್ನ ಭಾಷೆ ಬದಲಾಗ್ತಾ ಇದೆ, ನಿನ್ನ ಭಾಷೆ ಬದಲಾಗ್ತಾ ಇದೆ, ನಿನ್ನ ಭಾಷೆ ಚೇಂಜ್ ಆಗ್ತಾ ಇದೆ. ಇದು ಹೊಸ ಅಭಿಷೇಕ. ಬೇಕಿ 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 ಫೈರ್ 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 ರಾ 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 ಶಾಫಾಟ್ ಅಟ್ಯಾಕ್ ಆಗ್ತಬೋ. ರಬ ರಬ ಶಬ ದಡಗದಬ ರಿಖ ಮಾಮ ದಡಗದಬ. ಓ ಜೀಸಸ್. ದೇವರ ಆತ್ಮನ ಅಭಿಷೇಕ ಹಂಚೋಣವಾಗ್ತಾ ಇದೆ. ದೇವರು ಹಂಚುತ್ತಾ ಇದ್ದಾರೆ, ಅವರವರಿಗೆ ಬೇಕಾಗಿರೋ ರೀತಿಯಲ್ಲಿ ಅಳೆದು ಕೊಡ್ತಾ ಇದ್ದಾರೆ. ಓ ರಬ ಬಬ ಶಬ ದಡಗದಬು. ಯಾರು ಯಾವ ರೀತಿ ಪಾತ್ರೆಯನ್ನು ತೆರೆದುಕೊಡ್ತಾ ಇದ್ದಾರೋ, ಯಾರು ಯಾವ ರೀತಿಯಲ್ಲಿ ಪಾತ್ರೆಯನ್ನು ತೆಗೆದು ಒಪ್ಪಿಸಿಕೊಡ್ತಾ ಇದ್ದಾರೋ, ಆ ಪಾತ್ರೆಯನ್ನು ಸ್ವರ್ಗೀಯ ದೇವರ ಪಾತ್ರೆ ತುಂಬಿ ವರ ಸೂಸುವ ಹಾಗೆ, ನಿಮ್ಮ ಪಾತ್ರೆಗಳು ತುಂಬಿ ವರ ಸೂಸುವ ಹಾಗೆ. ಎಸ್ ಎಸ್ ಎಸ್. ಈ ಸಂಪತ್ತಿನದಲ್ಲಿ ನಿನ್ನ ಅಭಿಷೇಕದ ಪಾತ್ರೆ, ನಿನ್ನ ಅಭಿಷೇಕದ ಪಾತ್ರೆ ತುಂಬಿ 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 ವರ ಸೂಸಲಿ, ವರ ಸೂಸಲಿ, ವರ ಬರಲಿ. ಶಾಪ ನಾನಾಗ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ದೇವರ ಆತ್ಮನ ಭರಿತನಾಗಿ ನಾನು ಮಾತಾಡ್ತಾ ಇದ್ದೇನೆ, ಪವಿತ್ರಾತ್ಮನ ಪ್ರೇರೇಪಣೆ ಉಳ್ಳವನಾಗಿ ನಾನು ಮಾತಾಡ್ತಾ ಇದ್ದೇನೆ. ದೇವರು ಮಾತಾಡಿದ ಸಂಶಯ ಪಡೆದು ಯಾರು ನಂಬುತ್ತಾರೋ ಅವರು ಧನ್ಯರು. ಯಾಕಂದ್ರೆ ದೇವರು ಹೇಳಿದಂತೆ ಅವರು ನಂಬುವಾಗ ಅವರ ಜೀವನದಲ್ಲಿ ಅದು ನಡೆಯುತ್ತೆ, ಅದು ಸಂಭವಿಸುತ್ತೆ, ಅದು ಸಿಕ್ಕುತ್ತೆ, ಅದು ಆಗುತ್ತೆ, ಅದು ದೊರೆಯುತ್ತೆ. ಬೆಂಕಿಯಾಗಿ 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 ಇಳಿಲೆ ಅಪೊಸ್ತಲರ ಮೇಲೆ, ಆದಿ ಅಪೊಸ್ತಲರ ಮೇಲೆ ಇಳಿದು ಬಂದ ಅಭಿಷೇಕ, ಇಳಿದು ಬಂದ ಪರಿಶುದ್ಧಾತ್ಮ ಈ ಸಭೆಯ ಮೇಲೆ, ಈ ಸಭೆಯ ಒಳಗಡೆ ಇಳಿಲೆ. ರಬ ರಬ ಶಬದಡಗದಬು ರೀಖಮಾನ ಪ್ರೌಢ ಪ್ರಮಾಣ. Jesus. Rabba Shabba Dada Dabu Rikamana. Hallelujah. 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 ಅಭಿಷೇಕದ ಕುರಿತು ಮಾತಾಡಿ ಅಭಿಷೇಕ ಇಳಿತಾ ಇದೆ ಅಂತ ಹೇಳಿದ್ರೆ ಅವಾಗ ಹೇಳಿದ ತಕ್ಷಣ ಇಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡ್ತು. ನಾನು ಕಣ್ಣಾರೆ ಕ್ಲೀನಾಗಿ ಕಂಡೆ. ಒಂದು ಮೋಡ ಹೇಗೆ ನಾವು ಈ ಮಂಜು ಬೀಳುವಂಥ ಈ ನಂದಿ ಹಿಲ್ಸ್ಗೆ ಹೋಗುವಾಗ ಹೇಗೆ ನಾವು ಆ ಮಂಜು ಆ ಒಂದು ಇದನ್ನು ನೋಡ್ತೀವಿ, ಹಂಗೆ ಟಕ್ ಅದಿರೋ ಚೇಂಜ್ ಆಯಿತು. ನಾನು ನಂಬ್ತಾ ಇದ್ದೇನೆ, ಕೆಲ ಜನರನ್ನ ಅಭಿಷೇಕ ದೇವರು ಮಾಡಿದ್ದಾರೆ. ಅಭಿಷೇಕ ಕೆಲ ಜನರ ತಲೆ ಮೇಲೆ ಇಳಿದು ಬಂದಿದೆ. ಅಲ್ಲೇ ಲೂಯ, ಈ ಅಭಿಷೇಕ ರಾಜರು ನಡುಗುವಂಥ ಅಭಿಷೇಕ. ಹಲ್ಲೆಲೂಯಾ. ನೀನು ಅಧಿಕಾರಿಗಳನ್ನ ರಾಜರು ನೋಡಿ ಭಯಪಡುವ ಅಭಿಷೇಕ ಅಲ್ಲ ಇದು. ನಿನ್ನ ತಲೆ ಮೇಲಿರುವಂತ ಅಭಿಷೇಕ, ನಿನ್ನ ಮೇಲಿರುವಂತ ಅಭಿಷೇಕ, ಇವತ್ತು ಇಳಿದು ಬಂದಿರುವಂತ ಅಭಿಷೇಕ. ರಾಜರು ನೋಡುವಾಗ, ಅಧಿಕಾರಿಗಳು ನೋಡುವಾಗ ನಡುಗಿಸುವಂತ ಅಭಿಷೇಕ. ಹಲ್ಲೆಲೂಯಾ. ಕೆಲ ಜನರು ಅನ್ಕೋಬೋದ, ಏನಪ್ಪ ಏನನ್ನ ಮಾತಾಡ್ತಾವ ಅಂತ. ನಾನು ಸ್ಟಾರ್ಟಿಂಗ್ ಚರ್ಚ್ಗೆ ಹೋದಾಗ ಹಂಗೆ ಅನ್ಕೊಂಡಿದ್ದು, ಇವರೇನು ಹಿಂಗೆ ಬಡ್ಕೊಂಡು ಸಾಯ್ತಾವ್ರೆ, ಏನೇನ ಮಾತಾಡ್ತಾವ್ರೆ ಅಂತೇಳಿ. ಬಟ್ ನನಗೆ ಗೊತ್ತಾಗಿಲ್ಲ. ಬಟ್ 3 ತಿಂಗಳಾದ್ಮೇಲೆ ಇದೇ ಥರ ಬೇರೆ ಸೇವಕರು ಸಭೆ ಒಳಗಡೆ ದೇವರು ಅಪ್ಪಣೆ ಪ್ರಕಾರವಾಗಿ ದೇವ ಸೇವಕರು ಉಪವಾಸ ಪ್ರಾರ್ಥನೆ ಕಳಿಸುವಾಗ, ಹಾಗೆ ಪ್ರಾರ್ಥನೆ ಮಾಡುವಾಗ ಇಳಿದು ಬಂತು ನೋಡ್ರಿ ಅಭಿಷೇಕ ನನ್ನ ಮೇಲೆ. ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಚರಿತ್ರೆನೇ ಚೇಂಜ್ ಆಗೋದು. ಅಲ್ಲೇ
ಇವತ್ತು ಅನೇಕ ಜನರನ್ನ ಕಟ್ಟುಗಳಿಂದಲೂ ಬಂಧನಗಳಿಂದಲೂ ದುರಾತ್ಮಗಳಿಂದಲೂ ದುಷ್ಟ ಶಕ್ತಿಗಳ ಕೈವಾಶದಿಂದಲೂ ತಪ್ಪಿಸುವ ಅಭಿಷೇಕ ರಾಜ್ಯಗಳನ್ನ, ದೇಶಗಳನ್ನ, ಪಟ್ಟಣಗಳನ್ನ, ಅನೇಕ ಕುಟುಂಬಗಳನ್ನ ದೇವರ ರಾಜ್ಯಕ್ಕಾಗಿ ಸಂಪಾದಿಸಿ ಹಿಡಿಯುವಂತ ಒಂದು ಅಭಿಷೇಕ ನನ್ನ ಒಳಗಡೆ ಕೆಲಸ ಮಾಡ್ತಾ ಇದೆ. ಇದು ಅಭಿಷೇಕಕ್ಕಿರುವಂತ ಗತ್ತು. ಅಭಿಷೇಕ ಹೊಂದಿಕೊಂಡಿರುವಂತ ಪ್ರಾರಂಭ ದಿನಗಳಲ್ಲಿ, ಅನ್ಯ ಭಾಷೆಯಲ್ಲಿ ಮಾತಾಡಿ ಆರಾಧನೆ ಮಾಡ್ತಾ ಇದ್ದೇನೆ. ಇದಕ್ಕಿದಾಗೆ ಒಂದು ಸಿಸ್ಟರ್ ಮೇಲೆ ಡುಬುಕ್ ಅಂತೇಳಿ ದೆವ್ವ ಈಚೆ ಕಡೆ ಬಂತು. ಹಲ್ಲೆಲೂಯಾ. ನಾನು ಅನ್ಯ ಭಾಷೆ ಮಾತಾಡ್ತಾ ಇರ್ಬೇಕಾದ್ರೆ, ಅಭಿಷೇಕದ ಭಾಷೆಯಲ್ಲಿ ಮಾತಾಡ್ತಾ ಇರುವಾಗ ಆ ದೆವ್ವ ಈಚೆ ಕಡೆ ಬಂದು, ಅಯ್ಯೋ ನನಗೆ ಆಗ್ತಾ ಇಲ್ಲ, ನಿಲ್ಸು. ಹಲ್ಲೆಲೂಯಾ. ಇನ್ನ ಹತ್ರನೂ ಹೋಗಿಲ್ಲ, ತಲೆ ಮೇಲೆ ಕೈ ಇಟ್ಟಿಲ್ಲ, ಅವಾಗ ಇನ್ನ ಪಾಸ್ಟ್ರು ಆಗಿರ್ಲಿಲ್ಲ. ನಿಮ್ಮ ಹಾಗೆ ಕುತ್ಕೊಂಡು ವಿಶ್ವಾಸಿಯಾಗಿದ್ದೆ. ಆವಾಗ ಅನ್ಯ ಭಾಷೆಗಳಲ್ಲಿ ಮಾತಾಡುವಾಗ ಸಡನ್ ಆಗಿ ಒಂದು ಸಹೋದರಿಯ ಮೇಲೆ ದೆವ್ವ ಈಚೆ ಕಡೆ ಬಂತು. ನನಗೆ ಗೊತ್ತಿಲ್ಲ ದೆವ್ವ ಬಿಡಿಸೋ ಹೊರ ನನಗಿದೆ ಅಂತ. ಹಲ್ಲೆಲೂಯಾ. ಅನ್ಯ ಭಾಷೆಗಳು ಮಾತಾಡ್ತಾ ಇರುವಾಗ ಆ ದೆವ್ವಕ್ಕಿರಕ್ಕಾಗಿಲ್ಲ. ಯಾಕಂದ್ರೆ ಅಭಿಷೇಕಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅನ್ಯ ಭಾಷೆಗಳಿಗೆ ಅಷ್ಟೊಂದು ಪವರ್ ಇದೆ. ಹಲ್ಲೆಲೂಯಾ. ರಬ ಶಬದಡಗದಬ ರಿಕಮಾನು. ಅಭಿಷೇಕ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಅಭಿಷಕ್ತ ಅಂದ್ರೆ ಏನು ಅನ್ಕೊಂಡಿದ್ರಿ? ಅದ್ರ ಪ್ರಭಾವ, ಅದರ ಮಹಿಮೆ ನಿಮ್ಗೆ ಗೊತ್ತಾಗ್ಬಿಟ್ರೆ ಈ ಲೆವೆಲಲ್ಲಿ, ಈ ರೇಂಜಲ್ಲಿ ಕೂತ್ಕೊಳಲ್ಲ. ಹೆಂಗಾದ್ರೂ ಮಾಡಿ ಇಳ್ಕೊಂಡ್ಬಿಡ್ತೀರ, ಹೆಂಗಾದ್ರೂ ಮಾಡಿ ತಬ್ಕೊಂಡ್ಬಿಡ್ತೀರ, ಹೆಂಗಾದ್ರೂ ಮಾಡಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀರ. ನಿನ್ನ ಫ್ಲೈಟಿಗೆ ಹತ್ತಿಸ್ಬೇಕಾ? ದೇವರ ಕೃಪೆಯ ಅಭಿಷೇಕ ನಿನ್ನ ತಲೆ ಮೇಲಿರಬೇಕಾ? ಅನೇಕ ಸಭೆಗಳಿಗೆ ನಿಮ್ಗೆ ಆಹ್ವಾನ ಸಿಕ್ಕಬೇಕಾ? ದೇವರ ಅಭಿಷೇಕ ನಿನ್ನ ತಲೆ ಮೇಲಿರಬೇಕಾ? ಅನೇಕ ದೈವ ಆಶೀರ್ವಾದಗಳು ನೀನು ಕುಯ್ಬೇಕಾ, ಕಾಣಬೇಕಾ? ದೇವರ ಅಭಿಷೇಕ ನಿನ್ನ ತಲೆ ಮೇಲೆ. ಇವತ್ತು ಇಷ್ಟು ಧೈರ್ಯವಾಗಿ ಇಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೀನಿ, ಇವತ್ತು ಈ ಲೆವೆಲ್ ನಿಂತು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಕಾರಣ ಏನು ಗೊತ್ತಾ? ವಿದ್ಯಾಭ್ಯಾಸ ಮಣ್ಣಂಗಡ್ಡೆ ಒಂದು ಇಲ್ಲ, ಇಲ್ಲಿ ನಿಂತ್ಕೊಂಡು ನಾನು ಈ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅಪ್ಪನ ಕೃಪೆ, ಎರಡನೇದಾಗಿ ಅವನ ಅಭಿಷೇಕ. ವಿದ್ಯಾಭ್ಯಾಸ ಇಲ್ಲದೆ ಬೈಬಲ್ ಕಾಲೇಜಲ್ಲಿ ಗೊಳೋದು ಅಳುವಾಗ ಒಬ್ಬ ಸೇವಕನ ಹೇಳಿದ, ಯಾಕೆ ಅಳ್ತೀಯಾ? ಯಾರು ಸಹಾಯ ಮಾಡೋರಿಲ್ಲ, ನನಗೆ ಸಪೋರ್ಟ್ ಮಾಡೋರಿಲ್ಲ, ಕಲಿಸ್ಕೊಡೋರಿಲ್ಲ ಅಂತೇಳಿ ಅಳ್ತಾ ಇದೆಯಾ? ಎಸ್, ನೀನು ಅಳ್ಬೇಡ. ನನ್ನ ಅಭಿಷೇಕ ನಿನ್ನ ಒಳಗಡೆ ಇದೆ, ನನ್ನ ಅಭಿಷೇಕ ನಿನ್ನ ಒಳಗಡೆ ಇದೆ. ನನ್ನ ಅಭಿಷೇಕ ನಿನ್ನ ನಡೆಸುತ್ತೆ ಅಂತೇಳಿ ದೇವರು ಮಾತಾಡಿದ್ರು. ಆ ಅಭಿಷೇಕನೇ ಇಲ್ಲಿ ನಡೆಸ್ತಾ ಇರೋದು, ಆ ಅಭಿಷೇಕನೇ ಇಲ್ಲಿ ನಿಲ್ಲಿಸಿರೋದು, ಆ ಅಭಿಷೇಕನೇ. ದಗದಗ ಶಬ್ದವಾದಿಗಾರಗಸಿ ಶಬ್ದವಾದಿಗಾರಗಸಿ. ಅನೇಕ ಊರುಗಳಿಗೆ, ದೇಶಗಳಿಗೆ, ಪಟ್ಟಣಗಳಿಗೆ ಅನುಗ್ರಹವಾಗಿಯೂ, ಅನೇಕ ಸಭೆಗಳ ಒಳಗಡೆ ಪ್ರವೇಶ ಮಾಡಲಿಕ್ಕಾಗಿಯೂ, ಅನೇಕ ಉನ್ನತವಾದ ವ್ಯಕ್ತಿಗಳ ಮೊದಲಲ್ಲಿ ನಿಲ್ಲುವುದಕ್ಕಾಗಿಯೂ, ಅನೇಕ ಉನ್ನತವಾದ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ, ಅವರಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಕ್ಕಾಗಿಯೂ, ಇವತ್ತು ಈ ರೀತಿ ಸಭೆ ನಡೆಸುವುದಕ್ಕಾಗಿಯೂ ಕಾರಣ ಒಂದೇ, ಅದು ದೇವರ ಅತ್ಯುನ್ನತನ ಅಭಿಷೇಕ. ಬ್ರದರ್, ಅಭಿಷೇಕ ಇಲ್ಲ ಅಂದ್ರೆ ಸೇವೆ ಮಾಡಕ್ಕಾಗಲ್ಲ. ಸಿಸ್ಟರ್, ಅಭಿಷೇಕ ಇಲ್ಲ ಅಂದ್ರೆ ಆತ್ಮಿಕಳಾಗಿ ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನ್ ಬೈಬಲ್ ಓದಬೇಕಾದ್ರೆ ನಿನಗೆ ಅಭಿಷೇಕ ಬೇಕಾ? ನಿನ್ನ ಬೈಬಲ್ ಇರೋ ವಾಕ್ಯಗಳು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿನ್ನ ಮೇಲೆ ಅಭಿಷೇಕ ಇರ್ಬೇಕು. ನಿನ್ ತಲೆ ಮೇಲೆ ಅಭಿಷೇಕ ಇರ್ಬೇಕು. ಬೈಬಲ್ ಓದುವಾಗ ಸಾನ್ನಿಧ್ಯ ಅನುಭವಿಸ್ಬೇಕು. ಆ ಅಭಿಷೇಕವು, ಈ ಬೈಬಲ್ ಓದುವಾಗ ಬರುವಂತ ಸಾನ್ನಿಧ್ಯ ಎರಡು ಒಂದಕ್ಕೊಂದು ತಾಕುವಾಗಲೇ ಮಳೆ ಬರ್ಲಿಕ್ಕೆ ಸಾಧ್ಯ. ಇದು ಯಾವ ಮಳೆ? ಪರಿಶುದ್ಧಾತ್ಮನ ಆಲೋಚನೆಗಳ ಕ್ರಿಯೆ, ಕಾರ್ಯ, ಅದ್ಭುತ, ಅತಿಶಯಗಳು ಅದು ಮಳೆಯಾಗಿ ಪ್ರಕಟವಾಗ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ದೇವರು ಸಂಶಯದ ಕುರಿತು ಮಾತಾಡ್ತಾ ಇದ್ದಾರೆ. ನನ್ನ ಕುರಿತು ಸಂಶಯ ಪಡೆದವನೇ ಧನ್ಯನು, ಧನ್ಯನು. ಹಲ್ಲೆಲೂಯಾ. ಅಭಿಷೇಕ ಇರೋನು ಸಾಧಾರಣವಾದವನಲ್ಲ. ಅಭಿಷೇಕ ಯಾರ ಮೇಲೆ ಬಂದು ಬೀಳ್ತದೋ, ಆ ಅಭಿಷೇಕ ಬಂದು ಬೀಳಕ್ಕಿಂತ ಮುಂಚೆ ಆ ವ್ಯಕ್ತಿ, ಆ ಕುಟುಂಬ, ಆ ಮನೆ ಸಾಧಾರಣವಾಗಿರ್ತದೆ. ಯಾವಾಗ ಅಭಿಷೇಕ ಹುಡುಕಿಕೊಂಡು ಬಂದು ಅವನ ತಲೆ ಮೇಲೆ ಬೀಳ್ತದ, ಆ ವ್ಯಕ್ತಿ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡ್ತಾನೆ.
ಅಭಿಷೇಕ ನಿನ್ ತಲೆ ಮೇಲೆ ಬಂದ್ಬಿಟ್ರೆ ಮತ್ತೆ ನಾನು ದೇವರ ಅನುಮತಿ ಕೊಡಲ್ಲ ನೀನು ಕಾಡಿಗೆ ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಅಭಿಷೇಕ ನಿನ್ ತಲೆ ಮೇಲೆ ಬಂದ್ಬಿಟ್ರೆ ಮತ್ತೆ ಆ ಅಭಿಷೇಕ ನಿನ್ನ ಅರಣ್ಯದ ಒಳಗಡೆ ಕರ್ಕೊಂಡೋಗಲ್ಲ. ಆ ಅಭಿಷೇಕ ನಿನ್ನ ರಾಜನ ಸಿಂಹಾಸನ ಇದೆಯಲ್ಲ, ಆ ಸಿಂಹಾಸನ ಹತ್ರಕ್ಕೆ ಕರ್ಕೊಂಡೋಗುತ್ತೆ. ಎರಡು ತರದ ಸಿಂಹಾಸನ. ಒಂದು ಈ ಭೂಲೋಕದಲ್ಲಿ ನಿನಗಾಗಿ ಶತ್ರುವಿನ ಮುಂದೆಗಡೆ ಇಟ್ಟಿರುವಂತ ಸಿಂಹಾಸನದ ಮುಂದೆಗಡೆ ನಿನ್ನ ಕರ್ಕೊಂಡು ಕುಣಿಸುತ್ತೆ. ಎರಡನೇ ಸಿಂಹಾಸನ ಪರಲೋಕದಲ್ಲಿರುವ ನನ್ನ ರಾಜಾದಿ ರಾಜನ ಸಿಂಹಾಸನದ ಮುಂದೆಗಡೆ ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅರ್ಥ ಆಗದ್ಯಾ? ನಮ್ಮನ್ನ ಎರಡು ತರದ ಸಿಂಹಾಸನದ, ಒಂದು ಸಿಂಹಾಸನದ ಮುಂದೆಗಡೆ ಕರ್ಕೊಂಡು ಹೋಗುತ್ತೆ, ಇನ್ನೊಂದು ಸಿಂಹಾಸನದ ಮೇಲೆ ನಮ್ಮನ್ನು ಕೂರಿಸುತ್ತೆ. ಹಲ್ಲೆಲೂಯಾ. ಯೋಸೇಫನಿಗೆ ಅಭಿಷೇಕದ ಮೂಲಕವಾಗಿ ಸಿಕ್ಕಿದಂತಹ ಕನಸು ಅವನನ್ನ ರಾಜನ ಸಿಂಹಾಸನದ ಮೇಲೆ ಕುಣಿಸ್ತವು. ದಾವೀದನಿಗೆ ಅಡವಿಯಲ್ಲಿ ನನ್ನ ಕರ್ಕೊಂಡು ಬಂದು ಅಭಿಷೇಕ ಮಾಡಿದಾಗ ಆ ಅಭಿಷೇಕವನ್ನು ಕರ್ಕೊಂಡು ಕುಣಿಸಿದು ರಾಜಾದಿ ರಾಜನ ಸಿಂಹಾಸನದ ಮೇಲೆ. ಹಲ್ಲೆಲೂಯಾ. ಒಂದಾಗಿ ನಿನ್ನ ಮೇಲೆ ಅಭಿಷೇಕ ಬಂದ್ಬಿಟ್ರೆ ಈ ಲೋಕದಲ್ಲಿ ಯಾವ ವ್ಯಕ್ತಿಯ ಸ್ಥಾನ, ಮಾನ, ಪದವಿ, ಚೇರ್ ದೊಡ್ಡದಾಗಿದೆಯೋ ಅವುಗಳೆಲ್ಲವುಗಳಿಗಿಂತಲೂ ದೊಡ್ಡದಾಗಿರುವಂತ ಒಂದು ಚೇರ್ ಮೇಲೆ, ಸಿಂಹಾಸನದ ಮೇಲೆ, ಪದವಿ ಮೇಲೆ, ಪೋಸ್ಟಲ್ಲಿ ದೇವರು ಮೊದಲು ನಮ್ಮನ್ನ ಕುಣಿಸ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅಭಿಷೇಕ ಬಂದ್ಬಿಟ್ರೆ ಈ ಲೋಕದಲ್ಲಿ ಯಾವ ವ್ಯಕ್ತಿ ದೊಡ್ಡ ಚೇರ್ ಮೇಲೆ ಕೂತಿದ್ದಾನೋ ಅವನುಗಳಿಗಿಂತ ಎಲ್ಲಾ ಮೇಲೆ ಆಗಿರುವಂತ ದೊಡ್ಡ ಉದ್ಯೋಗದಲ್ಲಿ, ದೊಡ್ಡ ಪೊಸಿಷನ್ ಅಲ್ಲಿ, ದೊಡ್ಡ ಅಧಿಕಾರದಲ್ಲಿ, ದೊಡ್ಡ ಒಂದು ಚೇರಲ್ಲಿ, ಸಿಂಹಾಸನದ ಮೇಲೆ ಈ ಅಭಿಷೇಕ ನಮ್ಮನ್ನ ಕರ್ಕೊಂಡು ಕೂರಿಸುತ್ತೆ. ಒಂದು. ಎರಡನೇ ಸಿಂಹಾಸನ ಪರಲೋಕದಲ್ಲಿರುವಂತಹ ನಮ್ಮ ರಾಜಾದಿರಾಜನ ಸಿಂಹಾಸನ. ಈ ಅಭಿಷೇಕ ನಮ್ಮನ್ನ ಆ ಪರಲೋಕದ ದೇವರ ಸಿಂಹಾಸನದ ಮುಂದೆಗಡೆ ನಿಲ್ಲುವಂತೆ, ಕೂರುವಂತೆ, ಜೀವಿಸುವಂತೆ ನಮ್ಮನ್ನ ಈ ಅಭಿಷೇಕ ಮಾಡುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಇದರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಅಭಿಷೇಕ ಬಿಟ್ಕೊಡಲ್ಲ ನೀವು. ಯಾವಾಗೆಲ್ಲ ಸೇವಕರ ಅಭಿಷೇಕದ ಕುರಿತು ಮಾತಾಡ್ತಾರೋ ಬೇಕು ಅಂತ ಕಿತ್ಕೊಂಡು ತಿಂತೀವಿ ನಾವು, ಆ ಲೆವೆಲ್ಗೆ ಜೀವಿಸ್ತೀವಿ. ಹಲ್ಲೆಲೂಯಾ. ಒಂದು ದಿನ ದೇವರಿಂದ ಶಕ್ತವಾಗಿ ನಡೆಸಲ್ಪಡುವಂಥ ಸೇವಕ, ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಅಭಿಷಕ್ತ. ಈ ಅಭಿಷೇಕವನ್ನು ಯಾವಾಗಲೂ ದೇವರ ಅನ್ಯೂನ್ಯತೆಯಲ್ಲಿ, ದೇವರೊಟ್ಟಿಗೆ, ದೇವರ ಕೃಪೆಯಲ್ಲಿ, ದೇವರ ಅಭಿಷೇಕದಲ್ಲಿ ನಡೆಯುವಂತ, ಜೀವಿಸುವಂತ ಒಬ್ಬ ಸೇವಕ. ಈ ಸೇವಕ ಮನೆಗಳಿಗೆ, ಊರುಗಳಿಗೆ, ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿ ಸೇವೆ ಮಾಡುವಂತ ಕೃಪೆ. ಆದ್ರೆ ಇವರು ಸಾಧಾರಣವಾದ ವ್ಯಕ್ತಿಯಲ್ಲ, ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವರ ಅಭಿಷೇಕ್ತನು. ಈ ಮನುಷ್ಯನ ಕೆಲಸ ಏನಪ್ಪ ಅಂದ್ರೆ ಒಂದು ದಿನ ಮನೇಲಿರಲ್ಲ, ಊರುಗಳಿಗೆ ಹೋಗೋದು. ದೇವ್ರು ಎಲ್ಲಿ ಕಳಿಸ್ತಾರಲ್ಲ ಹೋಗಿ ಆ ಮನೆ ಕಳಿಸ್ತಾರ, ಮನೆಗಳಿಗೆಲ್ಲ ಹೋಗಿ ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿ, ಆ ಮನೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಿ ಬರುವಂತ ಸೇವಕ. ಒಂದಿನ ಸೇವೆಗಾಗಿ ಹೋಗಿದ್ದಾನೆ. ಆ ಒಂದು ಊರು ಒಂದು ವಿಶೇಷವಾದ ಊರು. ಆ ಊರು ಕುರಿತು ದೇವರು ಮಾತಾಡಿ, ಇಂಥ ಊರಿಗೆ ನೀನು ಹೋಗ್ಬೇಕಂತ ದೇವರು ಮಾತಾಡ್ತಾರೆ. ಆ ಊರಿಗೊಂದು ಪ್ರತ್ಯೇಕತೆ ಇರ್ತದೆ. ಆ ಊರಲ್ಲಿ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನಕ್ಕೆ ಒಂದು ಪ್ರತ್ಯೇಕತೆ ಇರ್ತದೆ. ಆ ದೇವಸ್ಥಾನದಲ್ಲಿ 11:30-12 ಗಂಟೆ ಆದಮೇಲೆ ಆ ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಭಯಂಕರವಾದ ವಿಗ್ರಹದ ಶಕ್ತಿ ಆ ದೇವಸ್ಥಾನದಿಂದ ಈಚೆಗಡೆ ಬರ್ತದೆ. ಈಚೆಗಡೆ ಬಂದು ಆ ಊರನ್ನೆಲ್ಲ ಸಂಚರಿಸಿ ಅದೇನೆಲ್ಲ ಮಾಡಬೇಕೋ ಮಾಡಿ ಮತ್ತೆ ಹಿಂದಿರುಗಿ ಅಲ್ಲಿ ಬರ್ತದೆ. ಇಂಥ ಒಂದು ವಾತಾವರಣ ಇರುವಂಥ, ಇದು ವಿಶೇಷವಾಗಿರುವಂಥ ಒಂದು ಊರು. ಈ ಊರು ಹೆಂಗೆ ಅಂತೇಳಿ ಸೇವಕರು ಗೊತ್ತಿಲ್ಲ. ಬಟ್ ದೇವರು ಹೇಳ್ತಾರೆ, ಈ ಊರು ನೀನು ಹೋಗ್ಬೇಕು, ಸೇವೆ ಮಾಡಬೇಕು, ಅಲ್ಲಿ ಸುವಾರ್ತೆ ಸಾರಬೇಕು. ಈ ಸೇವಕರು ಹೋಗ್ತಾರೆ, ಅನೇಕ ಮನೆಗಳು ದೇವರು ಕಳಿಸ್ತಾರೆ, ಅನೇಕ ಮನೆಗಳಲ್ಲಿ ಸೇವೆ ಮಾಡ್ತಾರೆ. ಎಲ್ಲ ಮಾಡಿ ಬರೋ ಟೈಮಲ್ಲಿ ಟೈಮ್ ಆಗ್ಬಿಡುತ್ತೆ. ಎಲ್ಲ ಸೇವೆ ಮಾಡಿ ಬರೋ ಟೈಮಲ್ಲಿ ಟೈಮ್ ಆಗ್ಬಿಡುತ್ತೆ. ಬಟ್ ಇವ್ರು ಯಾರು? ಅಭಿಷೇಕಿಸಲ್ಪಟ್ಟವರು, ದೇವರ ಅಭಿಷೇಕ್ತನು, ದೇವರಿಂದ ಅಭಿಷೇಕದಲ್ಲಿ ನಡೆಸಲ್ಪಡುವಂಥ ಒಬ್ಬ ಸೇವಕ. ಈ ಸೇವಕನಿಗೆ ಸಮಯ ಆಗ್ಬಿಡ್ತದೆ. ಮನೆಗೆ ನೋಡ್ತಾರೆ, ಎಲ್ಲೂ ಜಾಗ ಇರಲ್ಲ, ಎಲ್ಲ ಕತ್ತಲಾಗಿ ನಡ್ಕೊಂಡು ಬರ್ತಾರೆ. ಇವ್ರಿಗೆ ಗೊತ್ತಿಲ್ಲ, ಅದೇ ದೇವಸ್ಥಾನ ಹತ್ರ ಬರ್ತಾರೆ.
ಅದೇ ದೇವಸ್ಥಾನದ ಹತ್ರ ಬರ್ತಾರೆ. ಅದೇ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ನೋಡ್ತಾರೆ ಯಾರೂ ಇಲ್ಲ. ಸರಿ, ಆ ದೇವಸ್ಥಾನದ ಮುಂದಗಡೆ ಬಾಗಿಲು, ಆ ಮುಂದಗಡೆ ಸೀಟೆಲ್ಲ ಹಾಕಿರ್ತಾರೆ, ದೇವಸ್ಥಾನ ಬೇರೆ, ಆ ಮುಂದಗಡೆ ಆ ಸೀಟೆಲ್ಲ ಹಾಕಿರ್ತಾರೆ. ಆ ಸೀಟ್ ಹತ್ರ ಮಂಜು ಮೇಲೆ ಬೀಳಬಾರ್ದು, ಪರವಾಗಿಲ್ಲ ಇಲ್ಲಿ ಮಲ್ಕೊಳ್ಳೋಣ ಅಂತೇಳಿ ಬೈಬಲ್ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂತಾರೆ. ಅಲ್ಲೂಯ 11:30 11:45 ಆಗಿದ ತಕ್ಷಣ ಆ ಶಕ್ತಿ ಎದ್ದೇಳ್ತಂತೆ. ಎದ್ದು ಆ ಗೇಟ್ ದಾಟಿ ಈಚೆ ಬಂತು. ಈಚೆ ದಾಟಿ ಬರ್ತಾ ಇದೆ. ಈ ಸೀಟು ಏರಿಯಾ ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ಸೀಟು ಅಲ್ಲಿ ಮಲಗಿರೋ ಅವ್ರ ಸೇವಕರು, ಅಭಿಷೇಕ್ತನ ಮಲಗಿರೋ ಜಾಗ ಇದೆಯಲ್ಲ, ಅವ್ರನ್ನ ದಾಟ್ಕೊಂಡು ಆ ಜಾಗ ದಾಟ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಹಂಗಿಂದನೇ ಹೋಗ್ಬೇಕು, ಹೋಗಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಮಾಡೋಣ ಅಂತ ನೋಡಿದ ತಲೆ ಮೇಲೆ ಅಭಿಷೇಕ, ಏನಾದ್ರೂ ಮಾಡೋಣ ಅಂತ ನೋಡ್ತಾ ಇದ್ದ ಒಳಗಡೆ ಯೇಸು. ಏನು ಮಾಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ. ಸಡನ್ ಆಗಿ ಇದು ಪೂಜಾರಿ ಮನೆಗೆ ಹೋಗಿದೆ. ಯಾರ ಮನೆಗೆ ಹೋಗಿದೆ? ಪೂಜಾರಿ ಮನೆಗೆ ಹೋಗಿದೆ. ಪೂಜಾರಪ್ಪ, ನಾನು ಎದ್ದು ಪ್ರಕಾರವಾಗಿ ರಾತ್ರಿ ಎದ್ದು ನಡೆದಾಡಿ ಏನೆಲ್ಲ ಕೆಲಸ ಮಾಡಬೇಕು ಅದು ನಾನು ಮಾಡಬೇಕು, ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೋಗಿದೆ? ಇವನೇ ದಾಟ್ಬಿಟ್ಟು ಹೋಗೋಕ್ಕಾಗಿಲ್ಲ, ಮತ್ತೆ ಇಲ್ಲಿ ಹಿಂಗೆ ಹೋಗ್ಬಿಡ್ತು ಪೂಜಾರಿ ಮನೆಗೆ ನೀವು ನೆನ್ಸ್ಕೊಬೋದು ಕನಸಲ್ಲಿ. ನೀವೆಲ್ಲ ಪಂಡಿತರು ಹಾಕ್ಬಿಡ್ತಾರ. ಕೆಲವು ಜನರು ಕೂತ್ಕೊಂಡ್ರೆ ಏನು ತಪ್ಪು ಸಿಗುತ್ತೆ, ಫರಿಸಾಯರು ಸದ್ದುಕಾಯಿರ್ತಾರ, ಏನು ತಪ್ಪು ಸಿಕ್ಕುತ್ತೆ? ಪುಸ್ತಕದ ಬದನೆಕಾಯಿ ಏನು ಸಿಕ್ಕಲ್ಲ. ಅಲ್ಲೂಯ, ಪುಸ್ತಕದ ಬದನೆಕಾಯಿ ಗೊತ್ತಾ? ಏನು ಸಿಕ್ಕಲ್ಲ. ಮಣ್ಣಂಗಡ್ಡಿ ಏನು ಸಿಕ್ಕಲ್ಲ. ಆ ರೀತಿ ಇದ್ರೆ ಸಿಗುತ್ತೆ, ಆ ರೀತಿ ಇರೋರಿದ್ರೆ ಸಿಗುತ್ತೆ. ದೇವ್ರ ಕೃಪೆ ಇಲ್ಲ. ಅಲ್ಲೂಯ, ಈ ಪೂಜಾರಪ್ಪನ ಮನೆ ಒಳಗಡೆ ಕನಸಿನೆಲ್ಲ ಬಿಟ್ಟನ ಅಪ್ಪ ಆರಾಮಾಗಿ ಗೊರಕೆ ಹೊಡಿತಿದ್ಯಾ, ಕನಸಲ್ಲಿ ತಡ್ತಂತೆ, ಟಕ್ಕದಿದ್ದಾನೆ, ಕನಸಲ್ಲಿ ಮಾತಾಡ್ತದೆ. ಈ ರೀತಿ ನಾನು ಈಚೆ ಹೋಗ್ಬೇಕು, ಈಚೆಗೆ ಹೋಗಕ್ತಲ್ಲ, ಎದ್ದು ಬೇಗ ಬಾ ದೇವಸ್ಥಾನ ತಂದೇಳಿ ಕರ್ಕೊಂಡು ಬಂದಿದೆ. ಯಾರೊಬ್ಬ ಮಲಗಿದಾನೆ, ಅದು ಯಾವ ಪುಣ್ಯಾತ್ಮನೋ ಅದು ಏನೋ ಹೋಗಕ್ಕೆ ಆಗ್ತಾಯಿಲ್ಲ, ಬಾ ಕರ್ಕೊಂಡು. ಈ ಪೂಜಾರಿ ಬಂದು ನೋಡ್ತಾನೆ, ಇದು ನಾ ಯಪ್ಪ ಮಲಗ. ಪೂಜಾರಿ ಆ ಯಪ್ಪನ ತಟ್ಟದ್ದಂತ. ಎದಳು, ಯಾಕಪ್ಪ, ಯಾರು ನೀನು ಅಂತ ಪಾಸ್ಟರ್ ಕೇಳಿದ್ದಾರೆ. ಪೂಜಾರಿ ಹೇಳಿದ್ದಾನೆ, ಈ ದೇವಸ್ಥಾನಕ್ಕೆ ಪೂಜಾರಿ ನಾನು, ನೀನು ಯಾರು ಅಂತ ಇವ್ರು ಕೇಳಿದ್ದಾರೆ. ಆಗ ಇವ್ರು ಹೇಳಿದ್ದಾರೆ, ಬೈಬಲ್ ನೋಡಿ, ನಾನು ಯೇಸುಸ್ವಾಮಿ ಮಗ, ನಾನು ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ಎಲ್ಲ ಸಂಚರಿಸ್ಕೊಂಡು ಬಂದೆ, ಟೈಮ್ ಆಗೋಯ್ತು, ಮನೆಗೆ ಹೋಗೋಕ್ಕಾಗಿಲ್ಲ, ಮಲ್ಕೊಬೇಕಾಗಿತ್ತು, ಮಲಗಿದ್ದೀನಿ, ಬೆಳಗ್ಗೆ ಹೊಂಟೋಗ್ತೀನಿ. ಯಪ್ಪ, ನಿನ್ನ ಇರೋದು ನಂಗೆ ದೊಡ್ಡ ವಿಷಯ ಅಲ್ಲ, ನಿನ್ನ ಇಲ್ಲಿ ಜಾಗ ಕೊಡೋದು ನಂಗೆ ದೊಡ್ಡ ವಿಷಯ ಅಲ್ಲ, ನೀನು ಇಲ್ಲಿ ಮಲಗೋದು ನನಗೆ ದೊಡ್ಡ ವಿಷಯ ಅಲ್ಲ, ನಾನು ಗಂಟೆ ಆಡಿಸಿ ಪೂಜೆ ಮಾಡ್ತೀನಲ್ಲ ಅದೇ ನಂಗೆ ದೊಡ್ಡ ವಿಷಯ ಆಗಿರೋದೀಗ. ಏನಪ್ಪ ಏನಂದರೆ, ಈ ಜಾಗದಲ್ಲಿರುವ ಈ ದೇಶದ ಶಕ್ತಿ ರಾತ್ರಿ ಎದ್ದು ಸಂಚರಿಸುತ್ತೆ. ನೀ ಮಲಗಿದೆಯಲ್ಲ, ಈ ಮಲಗಿರೋ ಕಾರಣದಿಂದ ಇದ್ರ ಕೈಲಿಂದ ದಾಟ್ಕೊಂಡು ಬರೋಕ್ಕಾಗ್ತಾ ಇಲ್ವಂತೆ. ಕೂತ್ಕೊಳ್ರಿ, ಹಂಗೆ ಕೂತ್ಕೊಳ್ರಿ, ಹಂಗೆ ಕೂತ್ಕೊಳ್ರಿ. ಅಲ್ಲೂಯ, ನೀನಿಲ್ಲಿ ಮಲಗಿದೆಯಲ್ಲ, ನೀನು ಮಲಗಿದಾಗಿಂದ ಅದಕ್ಕೆ ಇರೋಕ್ಕಾಗ್ತಾ ಇಲ್ವಂತೆ, ಅದ್ರ ಕೈಲಿಂದ ದಾಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ವಂತೆ. ನೀನು ಯಾರು? ಆತನು ಹೇಳಿದ, ನಾನು ಯೇಸಪ್ಪನ ಮಗ, ನಾನು ಅಭಿಷೇಕಿಸಲ್ಪಟ್ಟವನು, ನಾನು ದೇವರ ಸೇವೆಗೆ ಕರೆಯಲ್ಪಟ್ಟವನು, ನನ್ನ ಮೇಲೆ ದೇವರ ಅಭಿಷೇಕ ಇದೆ ಅಂತ ಹೇಳುವಾಗ, ಓ ರಬ ಶವದ ನಗಲವು ಅಭಿಷೇಕಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಪವರ್ ಇದೆ. ಅಭಿಷೇಕ ಇರೋವನ ಹತ್ರ ಅಶುದ್ಧ ಆತ್ಮಗಳು ದಾಟಕ್ಕೂ ಆಗಲ್ಲ, ಬರಕ್ಕೂ ಆಗಲ್ಲ, ಅವುಗಳ ಕ್ರಿಯೆಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ದೈವರ ಅಭಿಷೇಕ ಅಂತ. ಏನಕ್ಕೆ ದೇವರ ಅಭಿಷೇಕ ಅಂದ್ರೆ, ಶತ್ರುವಿನ ಯಾವ ಕಾರ್ಯಗಳನ್ನ ಮಾಡಿಸುವುದಕ್ಕೆ ಈ ಅಭಿಷೇಕ ಬಿಟ್ಟುಕೊಡಲ್ಲ. ಅರ್ಥ ಆಗ್ತಾ ಇದೆಯಾ? ಮಾಟ ಮಂತ್ರ ಶಕ್ತಿಗಾಗಲಿ, ಪೂಜಾರಿಯ ಶಕ್ತಿಗಾಗಲಿ, ಬೇರೆ ಯಾವ ದೇಶಾಂತರಗಳ ಶಕ್ತಿಗಾಗಲಿ, ಯಾವ ಹೋಮ ಗೀವ ಏನೇ ಶಕ್ತಿಗಳಿಗಾಗಲಿ, ಅಭಿಷಕ್ತನ ಮುಂದಗಡೆ ಅದು ಕೆಲಸಗಳು ನಡೆಯಲ್ಲ. ಅವುಗಳಿಗೆ ವಿರೋಧವಾಗಿ, ಆ ಶಕ್ತಿಗಳಿಗೆ ವಿರೋಧವಾಗಿ, ಆ ದುರಾತ್ಮಗಳಿಗೆ ವಿರೋಧವಾಗಿ ಈ ಅಭಿಷೇಕ ಕೆಲಸ ಮಾಡುತ್ತೆ. ಆ ಅಭಿಷೇಕ ಕೆಲಸ ಮಾಡಬೇಕಾದ್ರೆ ಯಾರಾದ್ರೂ ಒಬ್ರು ಬೇಕು.
ಆ ಅಭಿಷೇಕ ಡೈರೆಕ್ಟಾಗಿ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಈಗ ಆ ಅಭಿಷೇಕ ಕೆಲಸ ಮಾಡಬೇಕಾದ್ರೆ ಅಭಿಷೇಕ ಯಾರ ಒಳಗೆ ಆದ್ರೂ ಇದ್ದು ಅವ್ರ ಮೂಲಕವಾಗಿ ಮಾಡಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ನಿನಗೆ ವಿದ್ಯೆ ಇಲ್ಲ, ಅಭಿಷೇಕ ಬಂದ್ಬಿಟ್ರೆ ವಿದ್ಯೆ ಮಾಡಿಸುತ್ತೆ. ನಿನಗೆ ರೋಗ ಇದೆ, ಅನೇಕ ಜನರಿಗೆ ಬಿಡುಗಡೆ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆ ಆಗ್ತಾ ಇಲ್ಲ. ಬಟ್ ನಿನ್ನ ಮೇಲೆ ಅಭಿಷೇಕ ಬಂತು, ಆ ಅಭಿಷೇಕದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ರೋಗ ಬಿಡುಗಡೆ ಆಗಿರುತ್ತೆ. ನಿನ್ನ ಕೈಯಲ್ಲಿ, ನಿನ್ನ ಬಲದಲ್ಲಿ, ನಿನ್ನ ಬುದ್ಧಿಯಲ್ಲಿ ಏನ್ ಮಾಡಕ್ಕಾಗಲ್ವೋ ಈ ಅಭಿಷೇಕ ನಿನ್ನನ್ನಿಟ್ಟು ಅವುಗಳನ್ನ ಮಾಡಿಸುತ್ತೆ, ಅವುಗಳನ್ನ ಮಾಡಿಸುತ್ತೆ, ಅವುಗಳನ್ನ ನಡೆಸುತ್ತೆ. ಅದೇ ಅಭಿಷೇಕ. ಅದೇ ಅಭಿಷೇಕ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ಗೆ ಆ ಪೂಜಾರಿ ಈ ಸೇವಕರನ್ನ ಎಬ್ಬಿಸಿ ಆ ಕಡೆ ಸ್ವಲ್ಪ ದೂರ ಕರ್ಕೊಂಡೋದ್ಮೇಲೆ ಅವಾಗಿ ಶಕ್ತಿ ಹೋಗಿ. ಅಭಿಷೇಕವುಳ್ಳವನು ಯಾವ ಊರಲ್ಲಿ, ಸುಮ್ಮನೆ ಹೇಳ್ಬೇಡ್ರಿ ನನ್ನ ಮೇಲೆ ಅಭಿಷೇಕ ಇದೆ ಅಂತ. ನಾನು ಬದಲಾಗಿಲ್ಲ. ಊರಲ್ಲ ಮನೆ ಪಕ್ಕದಲ್ಲಿ ಒಂದು ಮನೆನೂ ಬದಲಾಗಿಲ್ಲ, ಮತ್ತೆ ಅಭಿಷೇಕ ಏನ? ಈಗ ನೀವು ಹೇಳ್ಬೇಕು, ಅಭಿಷೇಕ ಇರೋ ಜಾಗದಲ್ಲಿ ಇರ್ತದ, ಅಭಿಷೇಕ ಚಲಿಸುತ್ತ? ಈಗ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮೇಲೆ ಅಭಿಷೇಕ ಇಳಿದು ಬರ್ತಾ ಇಲ್ವಾ? ಅದೇ ದೇವರ ಮಾತಿನ ಶಕ್ತಿಯ ಚಲಿಸುವಿಕೆ, ಅಭಿಷೇಕದ ಚಲಿಸುವಿಕೆ. ಈಗ ನಿಜವಾಗಲೂ ಯಥಾರ್ಥವಾಗಿಯೂ ನಿನ್ನ ಮೇಲೆ ದೇವರ ಅಭಿಷೇಕ ಮಾಡಿಬಿಟ್ರು, ಈಗ ನಿನ್ನಲ್ಲಿ ಅಭಿಷೇಕ ಇದೆ ಅಂದ್ರೆ ಆ ಊರಲ್ಲಿ ನೀನು ಕಾಲಿಟ್ರೆ ನಾನು ಮಾತಾಡ್ತಾ ಇದ್ದೀನಿ. ಇದೇ ಆತ್ಮಿಕನಿಗೂ ಆತ್ಮಿಕ ಅಲ್ಲದವನಿಗಿರುವಂಥ ವ್ಯತ್ಯಾಸ. ಅರ್ಥ ಆಗ್ತಾ ಇದೆಯಾ? ಆತ್ಮಿಕನಿಗೂ ಆತ್ಮಿಕನ ಅಲ್ಲದೆ ಇರೋವನಿಗಿರುವಂಥ ವ್ಯತ್ಯಾಸ. ಆತ್ಮಿಕನು ಅಭಿಷೇಕದಲ್ಲಿ ತುಂಬಲ್ಪಟ್ಟಿರ್ತಾನೆ, ಆತ್ಮಿಕನು ದೇವರ ಕೃಪೆಯಲ್ಲಿ ತುಂಬಲ್ಪಟ್ಟಿರ್ತಾನೆ, ಆತ್ಮಿಕನು ದೇವರ ಭಯಭಕ್ತಿಯಲ್ಲಿ ತುಂಬಲ್ಪಟ್ಟಿರ್ತಾನೆ, ಆತ್ಮಿಕನು ದೇವರ ಹೃದಯಕ್ಕೆ ಇಷ್ಟಪಡುವ ಹಾಗೆ ನಡ್ಕೊಳ್ಳೋನಾಗಿರ್ತಾನೆ. ಯಥಾರ್ಥವಾದ ನಿಜವಾದ ಸತ್ಯವಾದಂಥ ಅಭಿಷೇಕ ಯಾರ ಒಳಗಡೆ ಇರ್ತದೋ ಅಂಥವನು ಯಾವ ಊರಲ್ಲಿ, ಯಾವ ಪಟ್ಟಣದಲ್ಲಿ, ಯಾವ ಮನೆಯಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ವ್ಯಕ್ತಿಯ ಮುಂದೆಗಡೆ ಕಾಲಿಡ್ತಾನ, ಈ ಅಭಿಷೇಕ ಇವನಿಗೆ ಗೊತ್ತಿಲ್ಲದಿರುವ ಹಾಗೆ ಅಲ್ಲಿ ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿ ಯಾವ ಶಕ್ತಿ, ಈ ಡೂಪ್ಲಿಕೇಟ್ ಶಕ್ತಿ, ಅಶುದ್ಧ ಶಕ್ತಿಗಳಿಗೆ ಈ ಅಭಿಷೇಕದ ಮುಂದೆಗಡೆ ಕೆಲಸ ಮಾಡಕ್ ಆಗಲ್ಲ. ಇನ್ನು ವಾಕ್ಯದ ಒಳಗಡೆ ಹೋಗಿಲ್ಲ, ಅರ್ಧ ಗಂಟೆ ಮೇಲೆ ಆಗೋಯ್ತು. ಇನ್ನು ವಾಕ್ಯದ ಒಳಗಡೆ ಹೋಗ್ಬೇಕಾದ್ರೆ ಮಿನಿಮಮ್ 4 ಅವರ್ ಬೇಕು. ಬಿಟ್ಟೆ ಭಾಷೆ ಅಲ್ಲೂಯ. ಇವತ್ತು ನಾನು ನಿಮ್ಮನ್ನು ಬಿಡಲ್ಲ, ನೀವು ಅಭಿಷೇಕದಲ್ಲಿ ತುಂಬಲ್ಪಡಬೇಕು. ಇಲ್ಲಿಂದ ಎದ್ದೇಳುವಾಗ ಯೆಹೋವನ ನಾಮ ವಾಕ್ಯ ಬರುವಾಗ ವ್ಯರ್ಥ ಅಲ್ಲ, ವಾಕ್ಯನೇ. ನಾನು ಸುಮ್ಮನೆ ಏನು ಅಲ್ಲಿ ಸಮಯ ಕಳೆದು ಏನೊಂದು ವಾಕ್ಯ ತಗೊಂಡು ಬಂದು ಬೋಧನೆ ಮಾಡೋ ಬೋಧಕನಲ್ಲ. ದೇವರ ಸಮ್ಮುಖದಲ್ಲಿ ಕುಳಿತು ದೇವರು ಏನು ಮಾತಾಡ್ತಾರೆ ಅಂತೇಳಿ ಎದುರು ನೋಡಿಕೊಂಡಿದ್ದು, ದೇವರು ಮಾತಾಡೋದನ್ನು ತೆಗೆದುಕೊಂಡು ಬಂದು ಇಲ್ಲಿ ನಿಲ್ಲುವಾಗ, ಇದು ಅವನು ಹಂಚುವಾಗ, ಇದು ನಿಜ ಅಂತ ನೀವು ನಂಬುವಾಗ, ಸಂಶಯ ಪಡೆದ ನೀವು ಸ್ವೀಕಾರ ಮಾಡುವಾಗ ಆ ವಾಕ್ಯ ಇಲ್ಲಿ ಫಲಿಸ್ಬೇಕ, ಇಲ್ಲಿ ವಾಕ್ಯ ಚಲಿಸ್ಬೇಕ, ಇಲ್ಲಿ ವಾಕ್ಯ ನೆರವೇರ್ಬೇಕ, ಇಲ್ಲಿ ವಾಕ್ಯ ಆಳ್ವಿಕೆ ಮಾಡ್ಬೇಕ. ತುಂಬಿಸ್ತೀನಿ ಅಂತ ವಾಕ್ಯ ಬಂದ್ರೆ ತುಂಬಿಸಿರ್ಬೇಕ. ಕೆಲ ಜನ ನೋಡ್ತಾನೆ ಇದೀನಿ, ಗುಂಡು ಕಾಲು ಕೂತ್ಕೊಂಡು ಕೂತ್ಕೊಂಡವ್ರು ಇಷ್ಟು ಅಭಿಷೇಕದಲ್ಲಿ ಪ್ರಸಂಗ ಮಾಡಿದ್ರು ಕೂಡ ಗುಪ್ಪು ಇಲ್ಲ. ನಾನು ನೋಡ್ತಾನೆ ಇದ್ದೇನೆ, ಇಷ್ಟು ಅಭಿಷೇಕದಲ್ಲಿ ತುಂಬಲ್ಪಟ್ಟು ಪ್ರಸಂಗ ಮಾಡ್ತಾ ಇದ್ದೇನೆ. ಇದೊಂಥರ ಮಂಡದೇವ, ಇದೊಂಥರ ಮಂಡದೇವ. ಅಭಿಷೇಕಕ್ಕೂ ನನಗೂ ಈ ವಾಕ್ಯಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಮಂಡದೇವನೇ. ಹಲ್ಲೆಲೂಯಾ. ಎಂಥ ದೇವ ಆಗಿದ್ರು ಕೂಡ ವಾಕ್ಯದ ಮುಂದೆಗಡೆ, ಚೆಮಟಿಯ ಮುಂದೆಗಡೆ, ಕತ್ತಿಯ ಮುಂದೆಗಡೆ ನೀನು ಎಷ್ಟೇ ದೇವ ಆಗಿದ್ರು ಕೂಡ
ಕೀಳು ಮಚ್ಚೆಗಳನ್ನು ತೂರಿ ಕೆಲಸ ಮಾಡುವಂತ ದೇವರ ವಾಕ್ಯವಾಗಿದೆ ಈ ವಾಕ್ಯ. ನನ್ನಿಂದ ಬಂದ್ರೆ ಏನು ನಡೆಯಲ್ಲ, ದೇವರಿಂದ ಬಂದ್ರೆ ಅದು ನಡೆಯುತ್ತೆ. ದೇವರಿಂದ ಬಂದ್ರೆ ಅದು ಆಗುತ್ತೆ ಆಗುತ್ತೆ ಆಗುತ್ತೆ. ಶಾಪ ದಡಗದವ ರಿಕಮಾನ. ಕೇಳಿಸ್ಕೊಳ್ರಿ, ಸಂಶಯ ಪಡೆದವನು ಧನ್ಯನು ಎಂದು ಯೇಸು ಹೇಳಿದನು. ಸಂಶಯದ ಕುರಿತು ನಾನು ಮಾತಾಡಬೇಕು, ಭಯಂಕರ ಪ್ರಸಂಗ ಇದೆ. ಸಂಶಯ ಸಂಶಯ ಸಂಶಯದ ಕುರಿತು ಭಯಂಕರ ಪ್ರಸಂಗ ಇದೆ. ಇಲ್ಲಿಗೆ ನಿಲ್ಲಿಸಲ್ಲ, ನಾನು ಬರೋವರ ಸ್ಟಾರ್ಟ್ ಮಾಡ್ತೀನಿ. ದೇವರ ಅನುಮತಿ ಕೊಟ್ಟರೆ ಬರೋವರ ನೀವಾಕೆ ತಗೊಂಡು ಬರ್ತೀನಿ. ನಿನ್ನ ಸಂಶಯ ಎಲ್ಲ ಇವತ್ತು ಸ್ವರ್ಗದ ದೇವರು ಈ ವಾಕ್ಯದ ಬೆಂಕಿನ ಸುಡಬೇಕು. ಅಲ್ಲೇಲೂಯಾ ಅಲ್ಲೇಲೂಯಾ. ಯಾವ ಯಾವ ವಿಷಯಗಳ ಮೇಲೆ, ಯಾವ ಯಾವ ಕಾರ್ಯಗಳ ಮೇಲೆ ನಿನ್ನ ಒಳಗಡೆ ಸಂಶಯ ಇದೆಯೋ ಅದೆಲ್ಲ ಇವತ್ತು ದೇವರು ಈ ವಾಕ್ಯದ ಮೂಲಕವಾಗಿ ಮುಂಬರುವ ದಿನಗಳಲ್ಲಿ ಅದನ್ನೆಲ್ಲ ಚುಚ್ಚಿ ತೆಗೆದು ನಿನ್ನನ್ನು ಶುದ್ಧಿ ಮಾಡಿ ನಿನ್ನನ್ನು ಪವರ್ಫುಲ್ ಆಗಿ ಅಭಿಷಕ್ತರಾಗಿ ಈ ವಾಕ್ಯ ಮುಂಬರುವ ದಿನಗಳಲ್ಲಿ ಮಾಡಲಿ. ಹಲ್ಲೆಲೂಯಾ. ದೇವರು ಸಂಶಯದ ಕುರಿತು ಮಾತಾಡ್ತಾರೆ. ಸ್ನಾನಿಕನಾದ ಯೋಹಾನ ತಲೆ ಕುರಿತು ಮಾತ್ರ ಇಲ್ಲಿವರೆಗೂ ನಾವು ಬಂದಿರೋದು. ಸಬ್ಜೆಕ್ಟ್ ಒಳಗಡೆ ಹೋಗಿಲ್ಲ. ಅವನು ಕುರಿತು ಪರಿಚಯ ಮಾಡ್ತಾರೋದಕ್ಕೋಸ್ಕರನೇ ಆ ಮುಕ್ಕಾಲು ಅವರ್ ಹೋಯ್ತು. ಸಬ್ಜೆಕ್ಟ್ ಒಳಗಡೆ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಬ್ಜೆಕ್ಟ್ ಒಳಗಡೆ ಹೋಗೋಣ, ಬರೋವರ ಹೋಗೋಣ ಅಪ್ಪ ಅನುಮತಿ ಕೊಟ್ರೆ. ಈ ಸ್ನಾನಿಕನಾದ ಯೋಹಾನ ತಲೆ ಅಂತ ಹೇಳಿದ ತಕ್ಷಣ ರಾಜ ನಡುಗ್ತಾವ. ಯಾಕೆ? ಅವನ ಸ್ಥಾನ, ಮಾನ, ಪದವಿ, ದುಡ್ಡು, ಆಸ್ತಿ, ಅಂತಸ್ತು, ಮಣ್ಣಗಡ್ಡೆ ಒಂದು ಇಲ್ಲ. ಅವನ ತಲೆ ಅಂತ ಹೇಳಿದ ತಕ್ಷಣ ನಡುಗ್ತಾನೆ. ಯಾಕಂದ್ರೆ ತಲೆ ಯಾರ್ದದು? ಯಾಕೆ? ಅಭಿಷೇಕದಲ್ಲಿ ಅವನ ತಲೆ ಎನ್ಕೌಂಟರ್ ಆಗಿದೆ. ಹಲ್ಲೆಲೂಯಾ. ಅಭಿಷೇಕದಲ್ಲಿ ಅವನ ತಲೆ ಎನ್ಕೌಂಟರ್ ಆಗಿದೆ. ಅದಕ್ಕೆ ಆ ತಲೆ ಅಂತ ಹೇಳಿದ ತಕ್ಷಣ ನಡಕ ಬಂತು, ಭಯ ಬಂತು. ಅಭಿಷೇಕ್ತನನ್ನು ಮುಟ್ಟಬೇಕಾದ್ರೆ ಶತ್ರು 24 ಸಾರಿ ಆಲೋಚನೆ ಮಾಡ್ತಾನೆ. ಶತ್ರು 24 ಸಾರಿ ಆಲೋಚನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ತಾನೆ. ಅದಕ್ಕೆ ಅಭಿಷಕ್ತನಿಗಿರುವಂಥ ವ್ಯಾಲ್ಯೂನೇ ಬೇರೆ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಎಕ್ಸೆಲ್ ಗಾಡಿ ಓಡಿಸ್ಬೇಕಾದ್ರೆ ಚೆನ್ನಾಗಿದ್ದ, ಜುಪಿಟರ್ ಗಾಡಿ ಓಡಿಸ್ಬೇಕಾದ್ರೆ ಚೆನ್ನಾಗಿದೆಯಾ? ಜುಪಿಟರ್. ಎಕ್ಸೆಲ್ ಗಾಡಿಗೆ ಪವರ್ ಸ್ವಲ್ಪ ಜಾಸ್ತಿ ಇತ್ತ, ಎಕ್ಸೆಲ್ ಗಾಡಿಗೆ ಪವರ್ ಸ್ವಲ್ಪ ಜಾಸ್ತಿ ಇತ್ತ, ಜುಪಿಟರ್ ಗಾಡಿಗೆ ಪವರ್ ಸ್ವಲ್ಪ ಜಾಸ್ತಿ ಇದೆಯಾ ಅಲ್ವಾ? ಈಗ ಎಕ್ಸೆಲ್ ಗಾಡಿಗೂ ಜುಪಿಟರ್ಗೂ ಕಂಪೇರ್ ಮಾಡ್ರೆ ಯಾವ್ದು ಸ್ಪೆಷಲ್ಲು? ಇದು ಬೆಟ್ಟ ಹತ್ತಲ್ಲ, ಹಚ್ಚಿದ್ರೆ ಯಾವಾಗಾದ್ರು ನೋಡಿ ಏನೋ ಬೆಟ್ಟ ಗಿಟ್ಟ ಅಂತವ್ರೆ. ನಮ್ಮ ಬೈಬಲ್ಕಾದೆಲ್ಲ ಬೈದ ತರಲೆ. ದೇವ್ರ ಕಾರ್ಯನೇ ಇರಲಿಲ್ಲ ಅವನಿಗೆ. ಏನೋ ಅಪ್ಪ ಅಮ್ಮ ಒತ್ತಾಯ ಮಾಡಿ ಬಲಂತ ಮಾಡಿ ಕಳಿಸ್ಬಿಟ್ರು. ಶಶಿ ಅಂತ ಅವನ ಹೆಸರು. ತುಂಬ ತರಲೆ, ಭಯಂಕರ ಕಾಮಿಡಿ. ಅವನು ಮಾತಾಡ್ರೇ ಕಾಮಿಡಿ. ಅವನೊಂದು ಆಡಬಾರ್ದ, ಈ ಕಾಮಿಡಿ ಮೇಲೊಂದು ಆಡಬಾರ್ದ. ಸುಮ್ಮನೆ ಏನೋ ಬರಿಬೇಕಲ್ಲ ಅಂತ ಬರ್ಬಿಟ್ಟು ಆಡ್ತಾನೇನೋ. ಬೆಟ್ಟವನ್ನು ಹತ್ತಿಳಿದ ಮೋಸೆ, ಮೋಸೆ ಅಂತ ಆಡ್ತಾವನೆ. ಫುಲ್ ಅವನ ಹೆಸರು ಮೋಸೆ, ಬೆಟ್ಟ ಅಂತ ಇಟ್ಬಿಟ್ರು ಅವನ ಹೆಸರು. ಯಾರ ಹೆಸರು? ಶಶಿ ಹೆಸರು. ಒಂದು ವರ್ಷ ನಾನು ಬಂದಿಲ್ಲ. ಫಸ್ಟ್ ಸೆಮಿಸ್ಟ್ರ್ ಮುಗೀತು, 2ನೇ ಸೆಮಿಸ್ಟ್ರಿಗೆ ಲೀವ್ ಕೊಟ್ಟರು. ಆ 2ನೇ ಸೆಮಿಸ್ಟ್ರಿಗೆ ಬರಬೇಕಾಗಿತ್ತು, ಬಂದೇ ಇಲ್ಲ, ಹೋಗ್ಬಿಟ್ಟ. ಯಾಕೆ? ದೇವ್ರ ಕಾರ್ಯ ಇಲ್ಲ, ಸುಮ್ಮನೆ ಏನೋ ಬರ್ಬೇಕು ಬಂದಿದ್ದಾನೆ, ಏನೋ ಸಮಯ ಕಳಿಬೇಕು ಆ ಥರ. ಮೋಸೆ ಬೆಟ್ಟವನ್ನ ಹತ್ತಿಳಿದ ಮೋಸೆ. ಮೋಸೆ ಏನು ಆಡ್ರಿದು? ಅವನು ಶಶಿ ಆಡಿದ್ದು ಎಲ್ಲರೂ ಕೈ ಮುಗಿದ್ಬಿಟ್ರು. ನಿನ್ನ ಬೆಟ್ಟ, ನಿನ್ನ ಗುಟ್ಟ, ನಿನ್ನ ಹಾಡೆಲ್ಲ ನಮ್ಗೆ ಬೇಡ ಸ್ವಾಮಿ, ದಯಮಾಡಿ ನಿಲ್ಲಿಸ್ಬೇಡು ಅಂತ ಬಿಟ್ಟಿಲ್ಲ. ಊಟ ಟ್ರೈನಿಂಗ್ ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ಕೂಡ ಅಷ್ಟೇ. ಬೆಟ್ಟವನ್ನು ಹತ್ತಿಳಿದು ಎಷ್ಟು ಸರಿ ಹತ್ತಿಸ್ತೀಯೋ, ಎಷ್ಟು ಸರಿ ಇಳಿಸ್ತೀಯೋ, ಬೇಡ ಬಿಟ್ಬಿಡು. ಸರಿ, ಎಲ್ಲ ಹೋಗಿ ಎಲ್ಲ ಬರ್ತದೆ. ಹಲ್ಲೆಲೂಯಾ. ಎಕ್ಸೆಲ್ ಗಾಡಿಗೂ ಜುಪಿಟರ್ ಗಾಡಿಗೆ ಇರುವಂಥ ಡಿಫ್ರೆಂಟು. ಎಕ್ಸೆಲ್ ಗಾಡಿಗೆ ಅಷ್ಟು ಪವರ್ ಇಲ್ಲ.
ಎಕ್ಸೆಲ್ ಗಾಡೀಲಿ ಪಿಕಪ್ ಇಲ್ಲ, ಗಂಡ ಎಂತಿ ಕೂತ್ಕೊಂಡು ಈ ಮಾಮೂಲಿ ಪೈಪ್ ನೋಡು ಅಪ್ಪಿದೆಯಲ್ಲ, ಅಪ್ಪೆ ಆಗ್ತಲ್ಲ. ನಾನು ನೋಡಿದ್ರೆ ಎಷ್ಟೋ ಸಾರಿ ತಳ್ತಾರೆ. ನಿಮ್ಗೆ ಅನುಭವ ಆಗಿರ್ಬೇಕಲ್ಲ. ಬಟ್ ದೇವ್ರು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಯೇಸುವಿನ ನಾಮದಲ್ಲಿ ಒಳ್ಳೆ ಕಾರ್ ಬರಲಿ. ಕಾರ್ ಕಲ್ತ್ಕೊಳ್ಳಿಕ್ಕೆ ದೇವ್ರು ಕೃಪೆ ಕೊಡಲಿ. ಆ ಕಾರ್ ಓಡಿಸ್ಲಿಕ್ಕೆ ಬಲ ಕೊಡಲಿ. ಅದಕ್ಕೂ ಕೃಪೆ ಬೇಕು. ನಾನು ಎಷ್ಟು ದಿನ ಟ್ರೈನಿಂಗ್ ಕೊಟ್ರಿ ಬ್ರದರ್ ನಮ್ಗೆ? ನೀವು ಎಷ್ಟು ದಿನ ಟ್ರೈನಿಂಗ್ ಕೊಟ್ರಿ? ಎಷ್ಟು ದಿನ? 2ನೇ ದಿನಕ್ಕೆ ಸಿಟಿ ತಗೊಂಡೋಗಿದ್ದೀನಿ ಕಾರು. ಅಲ್ಲೇ ಅಲ್ಲೋಯ್ಯ ಹಂಗಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಕೃಪೆ. ಅದ್ರ ನೆಕ್ಸ್ಟು ಮಾರ್ಕೆಟಿಗೆ ತಗೊಂಡೋಗ್ಬಿಟ್ಟೆ. ಆದ್ರೆ ರಾಜ್ಯ ನೆಕ್ಸ್ಟ್ 3 ತಿಂಗಳ ಕಾರ್ ಎತ್ಕೊಂಡು ಒಗನೇಕಲ್ಗೆ ಹೋಗ್ಬಿಟ್ಟು, ಅಲ್ಲೇ ಅಲ್ಲೋಯ್ಯ ಪ್ರೈಸ್ ಅಲ್ಲ. ಹಂಗೇನಾರು ಹೋಗ್ಬಿಟ್ಟಿರ? ನಾವು ಹೋಗಿದ್ದು ಪ್ರೇಯರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಾವು ಹೋಗೋ ಪ್ರೇಯರ್ಗೂ ಧರ್ಮಪುರಿಗೂ ಒಗನೇಕಲ್ಗೆ ಸ್ವಲ್ಪ ಹತ್ರ. ಬರೋದು ಬಂದ್ಬಿಟ್ಟಿದ್ದೆ. ಹಂಗೆ ಒಗನೇಕಲ್ ಮಕ್ಕ ನೋಡ್ಕೊಂಡು ಹೋಗ್ಬೇಡ ಅಂತೇಳ್ಬಿಟ್ಟು ನೋಡ್ಕೊಂಡು ಬಂದಿದ್ದು. ದೇವ್ರ ಅನುಮತಿ ಕೊಟ್ಟರೆ ಯೇಸುವಿನ ನಾಮದಲ್ಲಿ ಡೈಲಿ ಟ್ರಿಪ್ಗೆ ಹೋಗ್ರಿ. ಹಲ್ಲೆಲೂಯಾ. ಆದ್ರೆ ದೇವ್ರು ಎಲ್ಲದಕ್ಕೊಂದು ಸಮಯ ಇಟ್ಟಿರ್ತಾರೆ. ಆ ಸಮಯ ಬಂದ್ಬಿಡ್ತೀವಿ ಅಂದರೆ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾರು ನಿಲ್ಸೋಕ್ಕಾಗಲ್ಲ. ಯಾಕೆ? ನಮ್ಮ ದೇವರು ಉನ್ನತನು, ತನ್ನ ಮಕ್ಕಳನ್ನ ಹೆಂಗಿರ್ಬೇಕಂತ ಇಷ್ಟಪಡ್ತಾನೆ. ನಾವು ಇರೋ ವಿಷಯದಲ್ಲಿ ಉನ್ನತವಾಗಿರೋಕ್ಕೆ ಇಷ್ಟಪಡಲ್ಲ, ಬೇಡದ ವಿಷಯಗಳಿಗೆಲ್ಲ ಉನ್ನತವಾಗಿರ್ಬೇಕಂತ ಇಷ್ಟಪಡ್ತಾರೆ. ಅದಕ್ಕೆ ದೇವ್ರಿಗೆ ಇಷ್ಟ ಆಗಲ್ಲ. ವಾಕ್ಯ ಹೇಳ್ತದೆ, ಅಪೊಸ್ತಲರ ಹೃದಯ ಆಲೋಚನೆ ಮನಸ್ಸೆಲ್ಲ ಒಂದೇ ಆಗಿತ್ತು. ಆಗಿನ ನಮ್ಮದು ದೇವ್ರದ್ದು ಒಂದೇ ಆಗಿರಬೇಕು. ಎಲ್ಲೆಲ್ಲ ಕರ್ಕೊಂಡು ಜಂಪ್ ಹೊಡೀರಿ. ಹಲ್ಲೆಲೂಯಾ. ನಾನು ಸುಮ್ಮನೆ ಹೇಳಿಲ್ಲ, ಯೇಸುವಿನ ನಾಮದಲ್ಲಿ ನೆಕ್ಸ್ಟ್ ಕಾರ್ ಬರುತ್ತೆ. ನೀವು ಬೇಡ ಅಂದ್ರೂ ಕೂಡ ದೇವ್ರು ಕೊಡ್ತಾರೆ. ಅಲ್ಲ ಶಿವ, ನೀನು ಬೇಕೋ ಅಂತ ಸೆಟ್ ತಗೊಂಡ, ಬೇಡ ಅಂದ್ರೂ ಕೂಡ ನಿಮ್ಮ ಅಣ್ಣ ಕೊಡಿಸಿಲ್ಲ, ಒತ್ತಾಯ ಮಾಡಿ ತಗೋ ನಿನ್ನ ಕಾಸೆ. ಆದರೂ ಪ್ಲ್ಯಾನ್ ಬಂತಾ? ಬಂದಿಲ್ಲ, ಆಟೋಮೆಟಿಕ್ ಬಂತು. ಆಟೋಮೆಟಿಕ್ಗೆ ಹಾಗೇನೆ ನೆಕ್ಸ್ಟ್ ಕಾರ್ ಬರುತ್ತೆ. ಸ್ತೋತ್ರ. ಹಲ್ಲೆಲೂಯಾ. ಕಾರ್ ಬರೋದು ಬರೋದಲ್ಲ ಪ್ರವಾದನೆ ಹೇಳ್ತಾ ಇಲ್ಲ ನಾನು. ಅದು ಪ್ರವಾದನೆ ಹೇಳಿದ್ರೂ ಬರ್ತದೆ, ಹೇಳಿಲ್ಲ ಅಂದ್ರೂ ಬರ್ತದೆ. ಪ್ರವಾದನೆ ಹೇಳಿದ್ರು ಬರ್ತದೆ, ಪ್ರವಾದನೆ ಹೇಳಿಲ್ಲ ಅಂದ್ರೂ ಬರ್ತದೆ. ಮೊದಲು ದೇವರ ರಾಜ್ಯಕ್ಕಾಗಿ ನಿಂತ್ಕೊಂಡ್ಬಿಟ್ರೆ ಸಾಕು. ಮಿಕ್ಕಿದ ಕಾರಲ್ಲ ರೀ. ಈ ಗುಜರಾತ್ನ ಈ ಕಡೆ ಎಲ್ಲೋ ಗುಜರಾತ್ನಲ್ಲಿ ಈ ಕಡೆ ಎಲ್ಲೋ ಒಂದು ಅಪ್ಪ ಇದ್ದಾನೆ, ಟೀ ಮಾರೋನು. ತುಂಬ ಸ್ಟೈಲಿಸ್ಟಾಗಿ ಅವ್ನು ಟೀ ಮಾರ್ತಾನೆ. ಸ್ಪೆಕ್ಸ್ ಹಾಕ್ಕೊಂಡು ಕೂದಲು ಬಿಟ್ಕೊಂಡು. ಒಂದು ಟೈಮಲ್ಲಿ ತಿನ್ನಕ್ಕೆ ಗತಿ ಇರಲಿಲ್ಲ ಅವನಿಗೆ. ಇವತ್ತು ಬನ್ನಿ ತೋರಿಸ್ತೀನಿ. 2 ಕೋಟಿ 3 ಕೋಟಿದು ಒಂದು ಕಾರು. 2 ಕೋಟಿದು 3 ಕೋಟಿದು ಒಂದಲ್ಲ, 4 ಕಾರ್ 5 ಕಾರ್ ನಿಂತ್ಕೊಳ್ತಾ ಇದೆ. ಮೈ ತುಂಬ ಒಡವೆ. ಇವತ್ತು ಅವನು ಒಂದು ವಿಡಿಯೋ ಮಾಡಕ್ಕಾದ್ರೆ ಎಷ್ಟೋ ದುಡ್ಡು. ಈಗೀಗ ಒಂದು 2 3 4 ತಿಂಗಳು ಕೂಡ ಆಗಿಲ್ಲ ಅವನು ಕ್ಲಿಕ್ ಆಗಿ. ಸಾಧಾರಣವಾಗಿರುವಂಥದ್ದು ಟೀ ಮಾರೋವನಿಗೆ ಆ ರೈಜ್ ಬರೋದಾದ್ರೆ ನಾವ್ಯಾರು? ಟೀ ಮಾರೋರಲ್ಲ ನಾವು, ಟೀ ಮಾರೋರಲ್ಲ, ರಾಜನ ಮಕ್ಕಳು. ನಿನ್ನ ಸ್ಥಿತಿ ಮಾರ್ಬಿಡಲಿ, ನಿನ್ನ ಅವಸ್ಥೆ ಯೇಸುವಿನ ನಾಮದಲ್ಲಿ ಮಾರ್ಬಿಡಲಿ. ನಿನ್ನ ದರಿದ್ರದ, ನಿನ್ನ ದುರವಸ್ಥೆಯ, ನಿನ್ನ ಕಾಳಿಯಾದ ಅವಸ್ಥೆಯ ಆ ಮಂಡಲದ ಒಳಗಡೆ ಯೇಸುವಿನ ನಾಮದಲ್ಲಿ ಅಭಿಷಕ್ತನಾಗಿರುವ ನಾನು, ಪ್ರವಾದಿ ಆಗಿರುವ ನಾನು ಆ ಮಂಡಳಿಯ ಒಳಗಡೆ ನಾನು ಪ್ರವೇಶ ಮಾಡಿದ್ದೇನೆ. ಆ ಮಂಡಳಿಯಲ್ಲಿ ನಾನು ಕಾಲಿಟ್ಟಿದ್ದೇನೆ. ಯೇಸುವಿನ ನಾಮದಲ್ಲಿ ಆ ಮಂಡಳಿ ಮಾರ್ಬಿಡಲಿ. ಆ ಮಂಡಲದಲ್ಲಿರುವಂಥ ಎಲ್ಲ ಕಟ್ಟುಗಳನ್ನ ನಾನು ಹೊಡೆದಾಗ್ತದೇನೆ. ಆ ಮಂಡಲದಲ್ಲಿ ಕ್ರಿಯೆ ಮಾಡ್ತಾ ಇರುವ ಎಲ್ಲ ದುರಾತ್ಮಗಳು ಇವತ್ತು ಯೇಸುವಿನ ನಾಮದಲ್ಲಿ ಈ ಮಕ್ಕಳನ್ನ, ಈ ಸಭೆಯನ್ನ, ಈ ಕುಟುಂಬವನ್ನ ಬಿಟ್ಟು ಓಡೋ. ಈ ಮಂಡಲದ ಒಳಗಡೆ ನಾನು ಕಾಲಿಟ್ಟು ಶುಭಕ್ಕೆ ಕಟ್ಟಲು ಕೊಡ್ತಾ ಇದ್ದೇನೆ. ಶುಭವಾಗಲಿ, ಶುಭವಾಗಲಿ. ಎದ್ದೇಳಿ ಮಕ್ಕಳು ಅಲ್ಲಿಂದ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ಸಂಶಯ ಪಡೆದ ಒಂದು ಅನ್ಯನು
ಸಂಶಯ ಪಟ್ರೆ ಇರೋದಲ್ಲ, ಯೇಸುವಿನ ನಾಮದಲ್ಲಿ ಹೋಗ್ಬಿಡ್ತದ. ನಾನು ದೇವ್ರ ವಾಕ್ಯ ಹೇಳ್ತದೆ, ಸಂಶಯ ಪಡೆದವನು ನಾನು ಆತ್ಮದಲ್ಲಿ ಪ್ರವಾದಿಸಿ ನಾನು ಪ್ರಾರ್ಥನೆ ಮಾಡಿದ್ದು. ದೇವ್ರ ವಾಕ್ಯ ಹೇಳ್ತದೆ, ನೀನು ಯಾವ ಜಾಗದಲ್ಲಿ ಕಾಲು ಇಡ್ತೀಯ ನಾನು ಇನ್ನು ಕೊಡ್ತೀನಿ ಅಂತ. ಅರ್ಥ ಮಾಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅಲ್ಲ, ಅದಕ್ಕೆ ಚೋಚ ಕೂತಿರೋದು ನಾವು. ವಾಕ್ಯ ಸರಿಯಾಗಿ ತಿಳ್ಕೊಳ್ಬೇಕು, ಅದ್ರ ಗುಟ್ಟು ಬಲ ಹಿಡ್ಕೊಬೇಕು, ಕಲ್ಪಿಸಿ ಪ್ರಾರ್ಥನೆ ಮಾಡಬೇಕು. ವಾಕ್ಯ ಹೇಳ್ತದೆ ಅದು ಕೀಳು ಮಚ್ಚೆಗಳನ್ನ ತೋರುವಂಥದ್ದು. ಅದು ಎಂಥ ಕಾರ್ಯ ಆಗಲಿ, ಎಂಥ ವಿಷಯ ಆಗಲಿ, ಅದು ಎಂಥ ಜಾಗವಾಗಲಿ, ಅದು ತೋರುತ್ತೆ, ಅದು ನುಗ್ಗುತ್ತೆ, ಅದು ಕೆಲಸ ಮಾಡುತ್ತೆ. ವಾಕ್ಯಕ್ಕೆ ಆ ಪವರ್ ಇದೆ, ಶಕ್ತಿ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ನೀನು ಎಲ್ಲಿ ಕಾಲಿಡ್ತೀಯ ಹೇಳ್ರಿ ಜೋರಾಗೆ, ಎಲ್ಲಿ ನೀನು ಕಾಲು ಇಡ್ತೀಯೋ ಅದು ನಾನು ನಿನ್ನ ಕೊಡ್ತೀನಿ. ಈ ಗುಟ್ಟು ನನಗೆ ಗೊತ್ತಾಗ್ಬಿಡ್ತು. ಈ ಗುಟ್ಟು ಗೊತ್ತಾದಾಗಿಂದ್ರೆ ಅವ್ರು ಬಿಡುಗಡೆ ಆಗಿದ್ದು. ಆ ಗುಟ್ಟಲ್ಲೇ ಪ್ರಾರ್ಥನೆ ಮಾಡಿದ್ದು. ಈ ಕುಡುಕತನದ ಮಂಡಲ ಇದೆಯಲ್ಲ, ಆ ಮಂಡಲದ ಒಳಗಡೆ ನಾನು ಕಾಲಿಟ್ಟು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ದುರಾತ್ಮ ಬಿಟ್ಟು ಓಡೋಯ್ತು. ಯಾಕೆ? ಆ ಮಂಡಲದಲ್ಲಿ ನಾನು ಕಾಲಿಟ್ಟಾಯ್ತು. ನಾನು ಯಾರು ಹೇಳ್ಬೇಕು? ಸೈತಾನ. ನಾನು ಯಾರು ಹೇಳ್ರಿ? ಸೈತಾನ, ನಾನು ಯಾರು? ಅಭಿಷೇಕದಲ್ಲಿ ತುಂಬಲ್ಪಟ್ಟ ತೋರಿಸ್ತಾ ಇರೋದಿಲ್ಲ. ಆ ತೋರ್ಸಲ್ಲಿ ಕೂಡ ಒಂದು ಶಕ್ತಿ ಹೊರಡ್ತಾ ಇದೆ. ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಹೇಳ್ರಿ, ಸೈತಾನ. ಹೇಗೆ? ಸೈತಾನ. ನಾನು ಯಾರು ಗೊತ್ತಾ? ಅಭಿಷೇಕ್ತನು. ಅಂತ ಇಂಥ ಅಭಿಷೇಕ್ತನಲ್ಲ, ದೇವರ ಅಭಿಷೇಕ್ತನು. ಈ ಅಭಿಷೇಕನ ಎಲ್ಲಿ ಕಾಲಿಡ್ತಾನೋ, ಈ ಅಭಿಷೇಕನ ಎಲ್ಲಿ ಕಾಲಿಡ್ತಾನೋ, ಎಲ್ಲೆಲ್ಲ ಕಾಲಿಡ್ತೀಯೋ ಅದನ್ನೆಲ್ಲ ನಾನು ನಿನಗೆ ಎಲ್ಲಿ ಕೊಡ್ತೀನಿ, ನಾನು ನಿನಗೆ ಸ್ವಂತ ಮಾಡ್ತೀನಿ ಅಂತ ಹೇಳಿ ಹೇಳಿದ ಮನುಷ್ಯ ಅಲ್ಲ, ಹೇಳಿದ ಸ್ವರ್ಗದ ದೇವರು. ಒಬ್ಬರು ಮಾತ್ರ, ಒಬ್ಬರು ಮಾತ್ರ. ಇವತ್ತು ಕೆಲವೊಂದು ಮಂಡಲಗಳ ಒಳಗಡೆ ಈ ಮಕ್ಕಳು ಕಾಲಿಡ್ಲಿ, ಕಾಲಿಡ್ಲಿ. ಇದು ದುಡ್ಡಿನ ಮಂಡಲದ ಒಳಗಡೆ ಕಾಲಿಡು, ಅನುಗ್ರಹದ ಮಂಡಲದ ಒಳಗಡೆ ಕಾಲಿಡು, ಆಶೀರ್ವಾದದ ಮಂಡಲದ ಒಳಗಡೆ ಕಾಲಿಡು, ಕೃಪಾವರಗಳ ಮಂಡಲದ ಒಳಗಡೆ ಕಾಲಿಡು, ಅಭಿಷೇಕದ ಮಂಡಲದ ಒಳಗಡೆ ಕಾಲಿಡು, ಐಶ್ವರ್ಯದ ಮಂಡಲದ ಒಳಗಡೆ ಕಾಲಿಡು, ಆತ್ಮೀಕ ಮಂಡಲದ ಒಳಗಡೆ ಕಾಲಿಡು. ಶಾಪಾದಾಡಗಾದಬ ರೀಕ ಬಾದಾಡಗಾದಬ. ರಬ 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 ರಬ. ಯಾವ ಮಂಡಲದಲ್ಲಿ ನೀನು ಜೀವಿಸಬೇಕು, ಯಾವ ಮಂಡಲದಲ್ಲಿ ನೀನು ಕಾಲಿಡ್ಬೇಕಂತ ಆಸೆ ಇದೆಯೋ ಅದನ್ನ ನೆನೆಸಿ ಆ ಮಂಡಲದ ಒಳಗಡೆ ಇವತ್ತು ಕಾಲಿಡು, ಇಡು, ಇಡು. ಶುಭವಾಗಲಿ, ಅದು ನಿನಗೆ ಸಿಗಲಿ, ಅದು ನಿನಗೆ ದೊರಕಲಿ, ಅದು ನಿನಗೆ ನಡೀಲಿ, ನಡೀಲಿ, ನಡೀಲಿ. ಇವತ್ತು ನಿನ್ನ ಅವಸ್ಥೆ ಹೀಗಿರಲ್ಲ. ನಿನ್ನ ಅವಸ್ಥೆ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಆಲ್ರೆಡಿ ಬದಲಾಗಿದೆ, ಬದಲಾಗಿದೆ. ರಬ ಶಬಾದಡಾಗದಬ. ಹಲ್ಲೆಲೂಯಾ. ಟೈಮ್ ಮುಗೀತು, ನಾನು ನಿಲ್ಲಿಸ್ತೇನೆ. ಆಲ್ರೆಡಿ ಬೈಬಲ್ ಕ್ಲೋಸ್ ಮಾಡಿಬಿಟ್ಟೆ ಅರ್ಧ ಗಂಟೆ ಮುಂಚೆ ಬೈಬಲ್ ಕ್ಲೋಸ್ ಮಾಡಿದೆ.
ದೇವರಾತ್ಮ ಕ್ಲೋಸ್ ಆಗ್ತಾ ಇಲ್ಲ. ನಾವೆಲ್ಲರ ಕಣ್ಣುಗಳು ಮುಚ್ಚನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರ, ನಾನು ಸಂಶಯ ಪಡಲ್ಲ. ಈ ಆಲೋಚನೆ, ಈ ವಾಗ್ದಾನಗಳು, ಈ ಮಾತುಗಳು ನೀವೇ ನುಡಿದಿದ್ದು ನಾವು ನಂಬ್ತಾ ಇದ್ದೇವೆ, ನಾವು ಪಡೆದುಕೊಂಡಿದ್ದೇವೆ. ಅಭಿಷಕ್ತಳಾಗಿ ಇವರುಗಳನ್ನ ಮಾರ್ಪಡಿಸಲಿಕ್ಕೆ ಸ್ತೋತ್ರ. ಇವತ್ತಿನಿಂದ ಅಭಿಷೇಕದ ಕೆಲಸ ಇವರುಗಳಲ್ಲಿ ನಡೀಲಿ. ಇವರು ಕಾಲಿಡುವ ಕುಟುಂಬಗಳಲ್ಲಿ, ಮನೆಗಳಲ್ಲಿ, ಊರುಗಳಲ್ಲಿ, ದೇಶಗಳಲ್ಲಿ ದೇವರ ಅಭಿಷೇಕ ಚಲಿಸಲಿ. ದೇವರ ದೊಡ್ಡ ಕಾರ್ಯ ನಡೀಲಿ. ಇವರುಗಳನ್ನ ಬ್ಲೆಸ್ ಮಾಡಿ ಪ್ರಾರ್ಥಿಸ್ತಾ ಇದ್ದಾನೆ. ಮಹಿಮೆ ನಿಮಗೆ. ನಮ್ಮನ್ನು ತಗ್ಗಿಸ್ತಾ ಇದ್ದಾವೆ, ನೀವೇ ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ, ಗಾನ, ಮಾನ, ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಎಲ್ಲವನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪಾರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಭರಣದನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯಘೋಷ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸಯ್ಯ, ಅಪ್ಪ ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ಸಮಾಧಾನ, ಶಾಂತಿ, ಕೃಪೆ ನಿಮ್ಮೊಂದಿಗಿರಲಿ. ದೇವರ ಪ್ರಕಾಶ ನಿಮ್ಮ ಮೇಲೆ ಬೀಳಲಿ. ಸಮಾಧಾನವಾಗಿ ಬರ್ರಿ. ಗಾಡ್ ಬ್ಲೆಸ್ ಯು. ಆಮೇನ್.